ಸೊ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್ ಇದು? 50,000 ಅಬೌವ್ ಇದೆ. ಆಮೇಲೆ ಇಷ್ಟು ವೆರೈಟೀಸ್ ನಿಮ್ಗೆ ಎಲ್ಲಿ ಸಿಗಲ್ಲ. ನೀವು ಯಾವುದೇ ಒಂದು ಶಾಪಿಗೆ ಹೋಗಿ ಈ ತರ ಒಂದು ಡಿಸ್ಪ್ಲೇ ಸೆಟಪ್ ಆಗಿರಲಿ, ಈ ತರ ಬುಕ್ಲೆಟ್ ತರ ಮಾಡುವಂಥದ್ದು ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದ್ಸತಿ ಎಂಟ್ರಿ ಕೊಟ್ರೆ ನಿಮ್ಗೆ ಖಂಡಿತವಾಗ್ಲೂ ಮನೆಗಾಗೋ ಎಲ್ಲ ಐಟಮ್ಸ್ ಸಿಗುತ್ತೆ ಅಂತ ನಾವ್ ಹೇಳ್ತೀವಿ. ತುಂಬಾ ಶ್ರಮ ಇದೆ. ಆ ಶ್ರಮ ಪಟ್ಟು ಇವತ್ತು ಪರಿಶ್ರಮ ಅಂತ ಮಾಡಿರೋದು. ಒಂದು 60-70 ಜನ ಊಟ ಆಗ್ತದ್ರೆ ನಮಗೆ ನಮ್ಮ ಮಾಲೀಕರು. ಆಕ್ಚುಲಿ ನಾನು ಓನರ್ ಅಲ್ಲ, ನಾನು ಒಂದು ಪರಿಶ್ರಮ ಒಂದು ಮೆಂಬರ್ ಅಷ್ಟೇ. ನಾನು ಅವ್ರಿಗೇನು ಬೆಲೆ ಇರುತ್ತೋ ನನಗೂ ಅದೇ ಬೆಲೆ ಇರುತ್ತೆ. ಸಿಕ್ಕಾಪಟ್ಟೆ ಕಲೆಕ್ಷನ್ ಕೂಡ ಇದೆ. ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು. ಇದು ತುಂಬಾ ಆನೆಕ್ಸ್ ಮಾರ್ಬಲ್ ಟೈಪ್ ಅಲ್ಲಿ ಬಿಸ್ಲು ಕಲರ್ ಶೇಡ್ ಆಗುತ್ತೇನೋ ಆ ತರ ಎಲ್ಲ ಏನು ಇಲ್ಲ. ಕೆಲವರು ಕೆಲಸ ಗೊತ್ತಿಲ್ಲದೆ ಮಾಡೋ ಇದು ಸರಿಯಾಗಿ ಬಂದಿಲ್ಲ, ನೋಸಿಂಗ್ ಮಾಡಕ್ ಬರಲ್ಲ ಅಂತ ಸ್ವಲ್ಪ ಹೇಳ್ತಾರೆ. ಬುಕ್ ಮ್ಯಾಚಿಂಗ್ ಅಂತ ಹೇಳ್ತಿರಲ್ಲ, ಇದು ಬುಕ್ ಮ್ಯಾಚಿಂಗ್ ಬರುತ್ತೆ. ಬಟ್ ಇದ್ರಲ್ಲಿ ಒಂದ್ಸತಿ ಲೇ ಮಾಡಿದ್ಮೇಲೆ ಮುಗೀತು. ಇದಕ್ಕೆ ಮತ್ತೆ ಪಾಲಿಶ್ ಬೇಕು ಅಂತ ಇಲ್ಲ. ಎಲ್ಲರೂ ಒಂದು ಮನೆ ಕಟ್ಟೋದು ತುಂಬಾ ಕನಸಿಟ್ಕೊಂಡೆ ಮನೆ ಕಟ್ಟೋದು. ಆ ಕನಸಿಗೆ ನಮ್ದೊಂದು ಸಹಕಾರ ಇರಲಿ ಅಂತ ಅಷ್ಟೇ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು ಬಿಗ್ಗೆಸ್ಟ್ ಶಾಪು, ಗ್ರಾನೈಟ್ ಶಾಪ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರುವಂಥದ್ದು, ಮಾಗಡಿ ರೋಡಲ್ಲಿ ಬರುತ್ತೆ. ನಿಮಗೆ ನೀವು ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆ್ಯಕ್ಚುಲಿ ಹೇಳೋದಾದ್ರೆ ನಿಮಗೆ ಇಷ್ಟು ದೊಡ್ಡ ಶಾಪು ನಮ್ಮ ಚಾನಲಲ್ಲಿ ಮಾಡ್ತಿರೋದು ಇದೇ ಮೊದಲನೇ ಬಾರಿಗೆ ಅಂತಾನೆ ಹೇಳ್ಬೋದು. ಶಾಪ್ ನೇಮ್ ಬಂದ್ಬಿಟ್ಟು ಪರಿಶ್ರಮ ಗ್ರಾನೈಟ್ ಅಂತ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಮತ್ತೆ ಹ್ಯೂಜ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಎಷ್ಟು ವೆರೈಟೀಸ್ ಗ್ರಾನೈಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದೊಂದಕ್ಕೂ ಒಂದೊಂದು ನೋಡ್ತಾ ಇದ್ರೆ ನಿಮಗೆ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೆ ನಾನು ಏನಂತ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವತ್ತೂ ಅಷ್ಟೇ ಒಂದು ಗ್ರಾನೈಟ್ ನೋಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಒಂದು ಸ್ವಲ್ಪ ಡೇದಲ್ಲೇ ಬನ್ನಿ, ಮಾರ್ನಿಂಗ್ ಟೈಮಲ್ಲೇ ಬನ್ನಿ. ಸೊ ಯೂಸ್ ಕಲೆಕ್ಷನ್ಸ್ ಕೂಡ ನೀವು ನೋಡ್ಬೋದು. ಸ್ಟಾಫ್ ತುಂಬ ಜನ ಇದ್ದಾರೆ. ಸೊ ನಿಮಗೆ ಗೈಡ್ ಮಾಡ್ತಾರೆ ಯಾವ ಥರ ಬೇಕು, ನಿಮಗೆ ಔಟ್ ಸೈಡು ಕ್ಲೈಡಿಂಗ್ಗೆ ಬೇಕಾ, ಅಲ್ಲ ಒಳಗಡೆ ನಿಮಗೆ ಕೆಳಗಡೆ ಹಾಕೋದಕ್ಕೆ ಬೇಕಾ, ಸಿಕ್ಕಾಪಟ್ಟೆ ಇದೆ. ಗ್ರಾನೈಟ್ಗಳಲ್ಲಿ ಎಷ್ಟು ಥರ ವೆರೈಟೀಸ್ ಗ್ರಾನೈಟ್ನ ನೋಡ್ಬೋದು ನಾವು ಇವತ್ತಿನ ವಿಡಿಯೋದಲ್ಲಿ. ನಾಗರಾಜ್ ಸರ್ ಇದ್ದಾರೆ, ಅವ್ರ ಹತ್ರ ನಾವು ಮಾತಾಡೋಣ. ಸೊ ಸಬ್ಸ್ಕ್ರೈಬ್ ಮಾಡದೆ ಇರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ, ಗ್ರಾನೈಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಯಾವ ಥರ ಗ್ರಾನೈಟ್ನ ನೀವು ತೊಗೋಬೇಕು, ಮನೆಗೆ ಆಗಿರಲಿ ಮತ್ತು ಹೊರಗಡೆ ಆಗಿರಲಿ. ಸೊ ನಾಗರಾಜ್ ಅವರು ಇದ್ದಾರೆ, ಕಂಪ್ಲೀಟ್ ಅವ್ರ ಹತ್ರ ನಾವು ಮಾತಾಡೋಣ, ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಬನ್ನಿ ಸರ್. ನಮಸ್ತೆ. ಹಾಯ್ ಸರ್, ಆರಾಮ ಸರ್. ಫಸ್ಟು ಪರಿಶ್ರಮ ಗ್ರಾನೈಟ್ ಅಂತ ನೋಡ್ತಾ ಇದ್ವಿ. ಇದು ಎಕ್ಸಾಕ್ಟ್ ಲೊಕೇಶನ್ ನಾನು ಹೇಳಾಯಿತು ಮಾಗಡಿ ರೋಡು ಅಂತ. ಓಕೆ, ನೀವು ಒಂದ್ಸಲಿ ಹೇಳ್ಬಿಡಿ ಎಲ್ಲಿ ಬರುತ್ತೆ ವೀಕ್ಷಕರಿಗೆ. ಸರ್, ಮಾಗಡಿ ರೋಡ್ ಫಾರೆಸ್ಟ್ ಗೇಟ್ ಅಂತೇಳಿ ನಿಯರ್ ಮಾಚೋಳಿ ಗೇಟ್. ಓಕೆ, ಮೇನ್ ರೋಡ್. ವೀಕ್ಷಕರೇ ತೊಂದರೆ ಬೇಡ, ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಇಲ್ಲಿ ಬಂದರೆ ಯೂಜ್ ಕಲೆಕ್ಷನು. ಸೊ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಸರ್ ಇದು ಅಂಗಡಿ? ಇದು 50,000 ಅಬೌವ್ ಇದೆ ಸರ್. 50,000 ಅಬೌವ್. ಇಷ್ಟು ದೊಡ್ಡ ಅಂಗಡಿ ಎಲ್ಲೂ ನಾನು ಕೂಡ ನೋಡಿಲ್ಲ. ಆ್ಯಕ್ಚುಲಿ ಬೆಂಗಳೂರಲ್ಲಂತೂ ಎಲ್ಲೂ ನೋಡಿಲ್ಲ. ನಿಮ್ದು ಇಷ್ಟು ದೊಡ್ಡದಾಗ ಅಂಗಡಿ ಇದೆ? ನಮ್ದೇ ಸ್ಟಾರ್ಟಿಂಗ್ ಆಗಿದ್ದೆ. ನಿಮ್ದೇ ಅಲ್ವಾ ಪರಿಶ್ರಮ? ಪರಿಶ್ರಮ ಸ್ಟಾರ್ಟಿಂಗ್. ಓಕೆ, ಸುಮಾರು 10 ವರ್ಷ ಆಯ್ತು ಸ್ಟಾರ್ಟ್ ಆಗಿ. 10 ವರ್ಷ ಆಯ್ತು. 10 ವರ್ಷ ಆಯ್ತಾ? 10 ವರ್ಷ ಆಯ್ತು. ಸೊ ಇಲ್ಲೇ ಇದ್ದಾರೆ 10 ವರ್ಷ. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ನಿಮ್ದು ಇದೆಯಾ ಅಂಗಡಿ? ನಮ್ದು ತುಮಕೂರಲ್ಲಿ ಒಂದು ಪರಿಶ್ರಮ ಗ್ರಾನೈಟ್ ಅಂಗಡಿ ಇದೆ. ಇನ್ನೊಂದು ನಮ್ದು ಭಾರತ್ ನಗರದಲ್ಲಿ ಪರಿಶ್ರಮ ಟೈಲ್ಸ್ ಎಂಪೋರಿಯಂ ಅಂತಂದು ಹೇಳಿ ಒಂದು, ಅಲ್ಲಿ ನಿಮಗೆ ಇಂಟೀರಿಯರು, ವೆಟ್ರಿಫೈಡ್, ಕಮೋಡ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಎಲ್ಲ ತರ ಮನೆಗೆ ಬೇಕಾಗಿರೋ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ. ಸೊ ವೀಕ್ಷಕರೇ ನೋಡ್ಬೋದು, ಸಿಕ್ಕಾಪಟ್ಟೆ ಗ್ರಾನೈಟ್ ಐಟಮ್ಗಳಿದೆ. ನಿಮಗೆ ಒಂದೊಂದಕ್ಕೆ ಒಂದೊಂದು ನೋಡ್ತಾ ಹೋದ್ರೆ ಯಾವ್ದು ತಗೋಬೇಕಂತ ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾವ್ದು ತಗೋಬೇಕು, ಮನೆಗೆ ಯಾವ ಥರ ಹಾಕೋಬೇಕು, ಒಳಗಡೆ ಹಾಕೋದಕ್ಕೂ ಇದೆ, ಔಟ್ ಸೈಡು ಕ್ಲೈಡಿಂಗ್ ಹಾಕೋದಕ್ಕೂ ಇದೆ ಅಲ್ವಾ. ಸೊ ಫಸ್ಟು ನಮ್ಮ ವೀಕ್ಷಕರು ಏನು ನೋಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ತಾರೆ ಸರ್. ಇದು ಹೊರಗಡೆ ಎಷ್ಟಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಎಷ್ಟಿದೆ ಸ್ಟಾರ್ಟಿಂಗು? ಸ್ಟಾರ್ಟಿಂಗ್ ಪ್ರೈಸ್ ಅಂದರೆ ನಮ್ಮಲ್ಲಿ 90 ಇಂದ ಅಬೋವ್ ಇರುತ್ತೆ, 1400 ವರೆಗೆ ಇದೆ. ಬಟ್ ಏನಕ್ಕಪ್ಪ 90 ಅಬೋವ್ ಇರುತ್ತೆ, ನಮ್ಮಲ್ಲಿ ಸ್ವಲ್ಪ ಪ್ರೀಮಿಯಂ ಮೆಟೀರಿಯಲ್ ಇರುತ್ತೆ, ಕ್ವಾಲಿಟಿ ಮೆಟೀರಿಯಲ್ ಇರುತ್ತೆ. ಕ್ವಾಲಿಟಿ ಇರುತ್ತೆ. ಸೊ ಇವಾಗ ಹೊರಗಡೆ ಹೇಳಕ್ಕಲ್ಲ, ಇವಾಗ 60 ರೂಪಾಯಿ, 65 ರೂಪಾಯಿ, 20 ರೂಪಾಯಿಗೂ ಖಂಡಿತ. ಸೊ ಯಾಕೆ ನಿಮ್ಮಲ್ಲೇ ಬಂದು ತಗೋಬೇಕು ಅಂತ ವೀಕ್ಷಕರಿಗೆ ಅನ್ಕೊಂತಾರೆ. ಸೊ ಹೊರಗಡೆ ನಮಗೆ 65 ರೂಪಾಯಿ, 70 ರೂಪಾಯಿಗೂ ಸಿಗುತ್ತೆ. ನಿಮ್ಮ ಹತ್ರನೇ ಬರಬೇಕು ಅಂತ? ಯಾವ್ದು ನಮ್ಮ ಹತ್ರ ಯಾಕೆ ಬರ್ಬೇಕಂತಂದ್ರೆ, ನಮ್ಮಲ್ಲಿ ಯಾವುದೇ ರೀತಿಯಾದ ಮೋಸ ಅನ್ನೋದು ಒಂದು ಇರಲ್ಲ. ಆಮೇಲೆ ಏರ್ ಕ್ರ್ಯಾಕು, ಇದರಲ್ಲಿ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಮೆಟೀರಿಯಲ್ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಬರುತ್ತೆ. ಅದರಲ್ಲಿ ಅಪಾಕ್ಸಿಯಲ್ಲಿ ಕೆಲವೊಂದು ಕಲರ್ ಅಪಾಕ್ಸಿ ಇದು ಮಾಡ್ತಾರೆ, ಕೆಲವೊಂದು ಟ್ರಾನ್ಸ್ಪರೆಂಟ್ ಅಪಾಕ್ಸಿ ಯೂಸ್ ಮಾಡ್ತಾರೆ. ಕೆಲವೊಂದು ಮೆಟೀರಿಯಲ್ ಏರ್ ಕ್ರ್ಯಾಕ್ ಅದೆಲ್ಲ ಬಂದಿರುತ್ತೆ, ಕೆಲವೊಂದು ಪಿನ್ ವರ್ಕ್ಸ್ ಬಂದಿರುತ್ತೆ. ಈಗ 60-65 ರೂಪಾಯಿ ಕೊಡ್ಬೇಕಂದ್ರೆ ಕೆಲವೊಂದು ಓಪನ್ ಏರಿಯಾದಲ್ಲಿ ಇಟ್ಟಿರ್ತಾರೆ ಮೆಟೀರಿಯಲ್, ಅಲ್ಲೆಲ್ಲ ಬಿಸಿಲಿಗೆ ಅದಕ್ಕೆಲ್ಲ ಏರ್ ಕ್ರ್ಯಾಕ್ ಆಗಿ ಕೆಲವೊಂದು ಮೆಟೀರಿಯಲ್ ನೀವು ಮನೆಗೆ ಹಾಕಿ ಒಂದು 6 ತಿಂಗಳಾದ್ಮೇಲೆ ಆ ಮೆಟೀರಿಯಲ್ ಏನಿರುತ್ತೆ, ಅಪಾಕ್ಸಿ ಇರ್ತಕ್ಕಂಥ ಮೆಟೀರಿಯಲ್ ಕಿತ್ಕೊಂಡೋಗಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ಕ್ರ್ಯಾಕ್ ಬರಲ್ಲ. ಒಳ್ಳೆ ಸ್ಟೋನು, ಕ್ವಾಲಿಟಿ ಕಸ್ಟಮರ್ಗೆ ನಾವು ಮಾಡ್ಕೊಡ್ತೀವಿ. ಹೌದು ಸರ್. ಡೆಲಿವರಿ ಎಲ್ಲ ಯಾವ ಥರ ಸರ್? ಡೆಲಿವರಿ ಅಂದರೆ ನೀವು ನೋಡಿದಾಗ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಸ್ಟಾಕ್ ಇದ್ದೇ ಇರುತ್ತೆ. ನೀವು ಬಂದು ಸೆಲೆಕ್ಷನ್ ಮಾಡಿ ಇಮಿಡಿಯೇಟಾಗಿ ಲೋಡ್ ಮಾಡಿ ಅಂದರೆ ಇಮಿಡಿಯೇಟಾಗಿ ಗಾಡಿ, ಲೇಬರ್ಸ್ ಎಲ್ಲ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಆಲ್ ಕರ್ನಾಟಕ ಡೆಲಿವರಿ ಇದೆಯಾ? ಮಾಡಿಸ್ಕೊಡ್ತೀವಿ.
ಓಕೆ ವೀಕ್ಷಕರೇ ನೋಡ್ಬೋದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡಿಸ್ಕೊಡ್ತಾರೆ ನಿಮಗೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಏನಂದ್ರೆ ನಮ್ದು ನಿಯರೆಸ್ಟ್ ಹುಬ್ಳಿಯಿಂದ ಹಿಡಿದು ಮೈಸೂರು ಜಾಸ್ತಿ ಈ ಹೋಗೋದಿಲ್ಲ ಥರ ಎಲ್ಲ ಜಾಸ್ತಿ ಅಂದ್ರೆ ನಮ್ಮ ಬೆಂಗಳೂರಲ್ಲೇ ಜಾಸ್ತಿ ಇದಾಗುತ್ತೆ. ಕೆಲವು ಚನ್ನಪಟ್ಟಣ ಚನ್ನರಾಯಪಟ್ಟಣ ಹಾಸನ ಡಿಸ್ಟಿಕ್ ಈ ಏರಿಯಾದಲ್ಲೆಲ್ಲ ನಮ್ದು ತುಮಕೂರು ಗುಬ್ಬಿ ಈ ಕಡೆಗೆಲ್ಲ ನಮ್ದು ಸಪ್ಲೈ ಜಾಸ್ತಿ ಇರುತ್ತೆ. ವೀಕ್ಷಕರೇ ಖಂಡಿತ ಒಂದ್ಸಲಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ. ಸಾಕಷ್ಟು ಗ್ರಾನೈಟ್ ಕನೆಕ್ಷನ್ ಕೂಡ ಇದೆ, ಮಾರ್ಬಲ್ಸ್ ಕೂಡ ಇದೆ. ನಿಮ್ಗೆ ಯಾವ ಥರ ಗ್ರಾನೈಟ್ಸ್ ಬೇಕೋ ಆ ಥರ ಮಾಡಿಸ್ಕೊಡ್ತಾ ಇರೋದು. ಮತ್ತು ಇನ್ನೊಂದಂದರೆ ನನಗೆ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಕಾಲ್ ಮಾಡೋದಾಗಿಲ್ಲ, ಎತ್ತಿಲ್ಲ ಸರ್ ಕಾಲ್ ಮಾಡಿ ನೋಡಿದೆ ಆ ಥರ ಎಲ್ಲ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಯಾವುದೂ ಥರ ಬರಲ್ಲ. ನೀವು ಯಾವಾಗಾದರೂ ಕಾಲ್ ಮಾಡಿ, ಎನಿ ಟೈಮ್ ಕಾಲ್ ಮಾಡಿ ರೆಸ್ಪಾನ್ಸ್ ಯಾವ ಥರ ನಿಮಗೆ ವಾಟ್ಸಪ್ಪಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಳಿಸಿದ್ರು ಇಮಿಡಿಯೇಟ್ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ಥರ ಬರುತ್ತೆ ಅಂತ. ಸೊ ಆ ಥರ ಎಲ್ಲ ಇರುತ್ತೆ. ಡೈರೆಕ್ಟು ಇವ್ರ ನಂಬರೇ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇಲ್ಲ, ಅದೇ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಆಫೀಸ್ ನಂಬರ್ ಅಲ್ವಾ ಸರ್ ಅದು, ಆಫೀಸ್ ನಂಬರ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ನೀವು ಕಾಲ್ ಮಾಡಿ ಏನೇ ಒಂದು ಡೌಟ್ ಇತ್ತು ಅಂದ್ರೂ ಇವ್ರು ನಿಮಗೆ ಸಾಲ್ವ್ ಮಾಡಿಕೊಡ್ತಾರೆ. ಸೊ ಬೇಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸರ್ ಒಂದೊಂದಾಗೆ ತಿಳ್ಸ್ಕೊಂಡು ಹೋಗ್ಬಿಡೋಣ ರೇಟ್ ಏನೇನು ಸ್ಟಾರ್ಟ್ ಆಗುತ್ತೆ ಅಂತ. ಓಕೆ ಬನ್ನಿ ವೀಕ್ಷಕರ. ಫಸ್ಟು ಒಂದು ಕಡೆಯಿಂದ ತೋರಿಸ್ಕೊಂಡು ಬರ್ತೀನಿ. 90 ರೂಪಾಯಿದು ಮಾರ್ಬಲ್ ಇದೆ, ಅದು ತೋರಿಸ್ತೀವಿ. ಸೊ ಒಂದು ಕಡೆಯಿಂದ ತೋರಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ ಸರ್. ಫಸ್ಟ್ ಅಲಾಸ್ಕಾ ಗೋಲ್ಡ್ ಅಂತೇಳಿ ಇದು ಆ್ಯಕ್ಚುಲಿ ಇಂಪೋರ್ಟೆಡ್ ಮೆಟಲ್. ಅಲಾಸ್ಕಾ ಅನ್ನೋದು ಅಮೆರಿಕ ಕಂಟ್ರಿಯಿಂದ ಬರೋದು, ಅದು ರಾಜಸ್ಥಾನಕ್ಕೆ ಅಲ್ಲಿ ಖಂಡಗಳು ಬಂದ್ಬಿಟ್ಟು ಅಲ್ಲಿಂದ ಕಟ್ಟಿಂಗ್ ಆಗಿ ನಮ್ಮಲ್ಲಿ ಆಗುತ್ತೆ. ಬಟ್ ಏನಪ್ಪ ಅಂದ್ರೆ ಇವು ಅಲಾಸ್ಕಾ ಮೆಟಲ್ ಸ್ವಲ್ಪ ಸ್ಕಿಲ್ಡ್ ವರ್ಕರ್ ಬೇಕಾಗುತ್ತೆ. ಇದಕ್ಕೆ ಇಟಾಲಿಯನ್ ಯಾರು ಇದು ಮಾಡ್ತಾರೆ ಅದೇ ಥರನೇ ಇದು ಮಾಡಬೇಕಾಗುತ್ತೆ. ಬಟ್ ಹಾಕಿದಾಗ ಸಾಕತ್ತಾಗಿರುತ್ತೆ, ಚೆನ್ನಾಗಿ ಆಗಿರುತ್ತೆ. ಏನಪ್ಪ ಅಂದ್ರೆ ನೀವು ಇಟಾಲಿಯನ್ ಮಾರ್ಬಲ್ ಹೋಗೋದಕ್ಕಿಂತ ಈ ತರ ಮೆಟೀರಿಯಲ್ ಹಾಕಿದ್ರೆ ಇಟಾಲಿಯನ್ ಲುಕ್ ಅಲ್ಲೇ ಇರುತ್ತೆ ಗ್ರಾನೈಟ್. ಆ ತರ ಇದು ಇರುತ್ತೆ ಸರ್. ಎಷ್ಟು ಆಗ್ಬೋದು ಸರ್ ಇದು? ಇದು ನಿಮಗೆ ಆಕ್ಚುಲಿ 240 ಇದೆ, ನೆಗೋಷಿಯಬಲ್ ಇರುತ್ತೆ. 240 ಇದೆ, ನೆಗೋಷಿಯಬಲ್ ಇರುತ್ತೆ. ಸೊ ವೀಕ್ಷಕರ ಬನ್ನಿ ಒಂದ್ಸಲಿ ನೋಡಿ ಯಾವ ತರ ಇದೆ ಅಂತ. ನೆಕ್ಸ್ಟ್ ಸರ್ ಇದು ಇಸ್ಕಾನ್ ವೈಟ್ ಅಂತ ಹೇಳಿ, ಇದು 160 ಇಂದ ಸ್ಟಾರ್ಟ್ ಆಗುತ್ತೆ. ಇದು 160 ಇಂದ ಇದರಲ್ಲಿ ವೆರೈಟೀಸ್ ಬರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಲಿಟಿ. ನೀವು ಯಾವ ತರ ಇದು ಎಷ್ಟನೇ ಕ್ವಾಲಿಟಿ? ಇದು ಫಸ್ಟ್ ಕ್ವಾಲಿಟಿ. ಇದು ಲೈನ್ ಪಾಲಿಶ್ ಯೂನಿಫಾರ್ಮಿಟಿ ಮೆಟೀರಿಯಲ್ ಇರುತ್ತೆ. ಇದರಲ್ಲಿ ಯಾವುದೇ ಏರ್ ಕ್ರ್ಯಾಕ್ ಅವೆಲ್ಲ ಇರೋದಿಲ್ಲ. ಇದು ಮೌಂಟ್ ಕ್ರಿಸ್ಟೋ ಅಂತ, ಮೌಂಟಿ ಕ್ರಿಸ್ಟೋ ಅಂತೇಳಿ. ಇದು ಅಲಾಸ್ಕಾ ಮೆಟೀರಿಯಲ್. ನಾನು ನಿಮಗೆ ತೋರಿಸ್ತಾ ಇರೋದೆಲ್ಲ ಇವೆಲ್ಲ ಅಲಾಸ್ಕಾ ಮೆಟೀರಿಯಲ್, ಇಂಪೋರ್ಟೆಡ್ ಗ್ರಾನೈಟ್. ಇದು ನಿಮಗೆ 220. ಇದು ಚಾಂಪಿಯನ್ ವೈಟ್ ಅಂತಂದೇಳಿ 210 ರೂಪೀಸ್ ಇದೆ. ಇವೆಲ್ಲ ನೆಗೋಷಿಯಬಲ್ ಇರುತ್ತೆ. ನೆಗೋಷಿಯಬಲ್ ಇದೆಯಾ ಸರ್? ಹೌದು, ನೆಗೋಷಿಯಬಲ್. ಒಂದೇ ಫಿಕ್ಸ್ ಅನ್ನೋದಿರೋದಿಲ್ಲ, ಕೂತ್ಕೊಂಡಾಗ ನೆಗೋಷಿಯಬಲ್ ಇರುತ್ತೆ. ಈಗ ಬಲ್ಕ್ ಆಗಿ ಇವಾಗ ತಗೋಬೇಕು ಅಂತ ಹೇಳಿದಾಗ ನಿಮಗೆ ನೆಗೋಷಿಯಬಲ್ ಆಬ್ವಿಯಸ್ಲಿ ಬಂದ್ ಮಾಡ್ಕೊಡ್ತಾರೆ. ಓಕೆ, ಇದೊಂದು ಮೊನಾಲಿಸಾ ವೈಟ್ ಅಂತೇಳಿ. ಇದು 230 ರೂಪೀಸ್ ಇದೆ. 230. ಇದು 230 ಏನಕ್ಕಿದೆ ಅಂದ್ರೆ ಈ ಮೆಟೀರಿಯಲ್ ಹಾಕ್ದಾಗ ಯೂನಿಕ್ ಲುಕ್ ಅಲ್ಲಿ ಬರುತ್ತೆ ಮೆಟೀರಿಯಲ್. ಇದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮೆಟೀರಿಯಲ್. ಆ ಥರದಿಂದ ಮೆಟೀರಿಯಲ್ ಅಲ್ಲಿ ಅಲಾಸ್ಕಾದಲ್ಲಿ ಸ್ಟಾರ್ಟಿಂಗ್ 160ರಿಂದ 240 ವರೆಗೆ ಅಲಾಸ್ಕಾ ಮೆಟೀರಿಯಲ್ ಹೋಗುತ್ತೆ. ಯೂನಿಕ್ ಮೆಟೀರಿಯಲ್ ನೀವು ಯಾವ ಥರ ನೋಡ್ತೀರಿ ಆ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಉದಾಹರಣೆ ರೋಮಾ ಪಿಂಕ್ ಅಂತ ಇದೆ, ಇದು 190 ರೂಪೀಸ್ ಇರುತ್ತೆ. ಓಕೆ, ಸೊ ಇದೆಲ್ಲ ಏನಿದು? ಇದು ಇದು ಅದಕ್ಕೆ ಇದೆಲ್ಲ ಪಿಲ್ಲಿಂಗ್ ಅಂತ ಹೇಳ್ತೇವೆ, ಪಿಲ್ಲಿಂಗ್ ಆಗಿರುತ್ತೆ ಮೆಟೀರಿಯಲ್. ಬಟ್ ನೀವು ಇದು ಮಾಡಿದಾಗ ಗ್ರ್ಯಾಂಡ್ ಲುಕ್ ಆಗಿ ಮೆಟೀರಿಯಲ್ ಇರುತ್ತೆ. ಇದೆಲ್ಲ ಅಲಾಸ್ಕಾ ಮೆಟೀರಿಯಲ್ ಅಂದ್ರೆ ಸ್ವಲ್ಪ ಏರ್ ಕ್ರ್ಯಾಕ್. ಇದು ಎಲ್ಲ ಹಾಕ್ಬೋದು, ಒಳಗಡೆ ಹಾಕೋದಕ್ಕೆ? ಇದು ನೀವು ಒಳಗಡೆಗೆ ಹಾಕ್ಬೋದು, ಎಲಿವೇಶನ್ಗೆ ಹಾಕ್ಬೋದು, ಮೆಟ್ಲಿಗೆ ಹಾಕ್ಬೋದು ಸರ್. ಇನ್ಸೈಡ್ ಡೂಪ್ಲೆಕ್ಸ್ ಇದ್ರೆ ಆರಾಮಾಗಿ ಇನ್ಸೈಡ್ ನಿಮ್ಮ ಮೆಟ್ಲು ಇತ್ತು ಅಂತ ಹೇಳಿದ್ರು ಫ್ಲೋರಿಂಗ್ ಏನು ಹೋಗ್ತಾರೆ ಅದಕ್ಕೆ ಹೋಗ್ಬೋದು ನೀವು ಖಂಡಿತ. ಸೊ ನೆಕ್ಸ್ಟ್ ಬ್ಲೂ ಫ್ಲವರ್. ಇದು ಬ್ಲೂ ಫ್ಲವರ್ಸ್ ಅಂತ ಹೇಳಿ. ಇದು ನಿಮಗೆ 200 ರೂಪೀಸ್ ಇದೆ ಪರ್ ಸ್ಕ್ವೇರ್ ಫೀಟ್. 200. ಓಕೆ ಸರ್. ಇದು ಬ್ಲೂ ಡೂನ್ಸ್ ಅಂತ ಹೇಳಿ, ಇದು 190 ರೂಪೀಸ್ ಆಗುತ್ತೆ. 190 ರೂಪೀಸ್ ಸಿಗುತ್ತಾ ಇದು? ಅದರಲ್ಲಿ ಬ್ಲೂ ಡೂನ್ಸ್ ಅಲ್ಲಿ ಹೌದು ನೆಗೋಷಿಯಬಲ್ ಇದೆ. ಈ ಬ್ಲೂ ಡೂನ್ಸ್ ಅಲ್ಲಿ 3-4 ಥರ ವೆರೈಟಿ ಬರುತ್ತೆ. 200, 220 ಆ ಥರ ಎಲ್ಲ ಬರುತ್ತೆ. ಗ್ರೀನ್ ವೆಲಿಯಮ್ ಅಂತಂದೇಳಿ ಇದು ನಿಮಗೆ 230 ರೂಪೀಸ್ ಬೀಳುತ್ತೆ. 230 ಪರ್ ಸ್ಕ್ವೇರ್ ಫೀಟ್. 230 ಇದು ಇನ್ನ ಪಾಲಿಶ್ ಮಾಡಾದ್ಮೇಲೆ ಇನ್ನ ಚೆನ್ನಾಗಿ ಕಾಣುತ್ತೆ. ಪಾಲಿಶ್ ಏನು ಬೇಕಾಗಿಲ್ಲ ಸರ್, ಎಲ್ಲ ಪಾಲಿಶ್ ಆಲ್ರೆಡಿ ಪಾಲಿಶ್ ಆಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಲೇಯಿಂಗ್ ಆದ್ಮೇಲೆ ಕೆಮಿಕಲ್ ವಾಶ್ ಅಂತ ಹೇಳಿ ಮಾಡ್ತಾರೆ. ಎಷ್ಟು mm ಇದೆ ಇದು? ಎಲ್ಲ ನಿಮಗೆ ಬರುತ್ತೆ 17 to 18 mm ತಿಕ್ ಬರುತ್ತೆ. 17 to 18 mm ತಿಕ್ ಬರುತ್ತೆ. ಕೆಲವರು 20 mm ಹೇಳ್ತಾರೆ ಅಷ್ಟೇ ಸರ್. 20 mm ಯಾವುದು 20 mm ಬೇಕಂದ್ರೆ ಗ್ಯಾಂಗ್ಸೋದಲ್ಲಿ ಬರುತ್ತೆ. ವರ್ಟಿಕಲ್ ಯಾವುದು ಬರ್ತಲ್ಲ, ಯಾವುದೋ ರೇರ್ ಎಲ್ಲ ಈಗ ಕಟ್ ಮಾಡಿದೆ 18 mm 17 mm. ಸೊ ಇದು ಇವಾಗ ಗ್ರಾನೈಟ್ ತಗೊಂತಾರಲ್ಲ ಸರ್, ಬೆಂಡ್ ಆಪ್ಷನ್ಗಳು ಏನಾದರೂ ಇರ್ತಾವ ಸರ್? ನಮ್ಮಲ್ಲಿ ಆ ಥರ ಇರೋದಿಲ್ಲ.
ಬರುತ್ತೆ ಗ್ರಾನೈಟಲ್ಲಿ ಬೆಂಡ್ ಬರುತ್ತೆ ಅದಕ್ಕೆ ಇರ್ತವೆ ಅಂತ ಹೇಳಿ ಆ ಥರ ಮೆಟೀರಿಯಲ್ ನಮ್ಮಲ್ಲಿ ಇರೋದಿಲ್ಲ. ಯಾಕಂದ್ರೆ ನಾವು ಎಲ್ಲ ಯೂನಿಕ್ ಮೆಟೀರಿಯಲ್ ಸೆಲೆಕ್ಟೆಡ್ ಮಾಡಿ ನಾವು ಪರ್ಚೇಸಿಂಗ್ ಮಾಡಿರ್ತೀವಿ. ಸೊ ಆಮೇಲೆ ನಾವೇ ಖುದ್ದಾಗಿ ಪರಿಶೀಲನೆ ಮಾಡಿ ಅದು ಇದೆಲ್ಲ ಇದೆಲ್ಲ ಮಿಷಿನ್ ಕಟಿಂಗ್. ಹೌದು ಸರ್, ಎಲ್ಲ ಮಷಿನ್ ಕಟಿಂಗ್. ಸರ್ ನೆಕ್ಸ್ಟ್ ಇದು ನೋಡ್ತಾ ಇದ್ವಿ ಮೂನ್ ವೈಟ್. ಇದು ಮೂನ್ ವೈಟ್ ಹೈಡ್ರಾ ಅಂತಂದೇಳಿ, ಇದು ಆಕ್ಚುಲಿ ಮಾರ್ಬಲ್ ಇಂಡಿಯಾದ್ದು. ಇದು ಲೆದರ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ, ಲಪತ್ರ ಅಂತಂದೇಳಿ. ಇದು ನಿಮ್ಗೆ ಎಲಿವೇಶನ್ಗೆ, ಬಾತ್ರೂಮ್ ವಾಲ್ಗೆ, ಅದಕ್ಕೆಲ್ಲ ಯೂನಿಕ್ ಆಗಿರುತ್ತೆ. ಫ್ರಂಟ್ ಅಲ್ಲಿ ಹಾಕ್ಬೋದು, ಬಾತ್ರೂಮ್ ವಾಲ್ಗೆಲ್ಲ ಹಾಕ್ಬೋದು. ನೀವು ಇಟಾಲಿಯನ್ ಮಾರ್ಬಲ್ ಯಾರಾದ್ರೂ ಫ್ಲೋರಿಂಗ್ ಹೋಗಿದ್ರೆ ಇದಕ್ಕೆಲ್ಲ ನೀವು ಇದು ಮಾಡೋದು, ಬಾತ್ರೂಮ್ ಫ್ಲೋರಿಂಗ್ ಹಾಕ್ಬೋದು. ಸ್ಕಿಡ್ ಆಗೋದಿಲ್ಲ, ಆಂಟಿ ಸ್ಕಿಡ್ ಇರುತ್ತೆ. ಸೊ ವೀಕ್ಷಕರೇ, ನಿಮ್ಗೆ ಯಾವುದೇ ಒಂದು ಇಷ್ಟ ಆಯ್ತು ಅಂತ ಹೇಳಿದ್ರು ಸ್ಕ್ರೀನ್ ಶಾಟ್ ತೊಗೊಳ್ಳಿ, ವಿಡಿಯೋಲಿ ಸ್ಕ್ರೀನ್ ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ತಿಳ್ಕೊಬೋದು ಇದ್ರ ಬಗ್ಗೆ ಯಾವ ಥರ ಇದೆ ಅಂತ. ಸೊ ಇನ್ನೊಂದು ಇದು ಬ್ಲೂ ಡೂನ್ಸ್ ಅಂತೇಳಿ. ಆಮೇಲೆ ಏನಂದ್ರೆ ಇದು ಬಂಡೆ ಟು ಬಂಡೆ ಚೇಂಜ್ ಆಗ್ತಾ ಇರುತ್ತೆ ಸರ್. ಯಾಕಂದ್ರೆ ಇವಾಗ ಒಂದು ನಮ್ಮಲ್ಲಿ ಈ ಸ್ಟಾಕ್ ಇರುತ್ತೆ, ಅದು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಅದೇ ತರ ಬರೋದಿಲ್ಲ, ಬೇರೆ ಡಿಸೈನ್ ಅಲ್ಲಿ ಬರುತ್ತೆ ಮೆಟೀರಿಯಲ್. ಯಾಕಂದ್ರೆ ನ್ಯಾಚುರಲ್ ಇದು ಭೂಮಿ ತಾಯಿ ಏನೇನು ಸಪ್ಲೈ ಆಗಿರುತ್ತೆ, ಭೂಮಿಯಲ್ಲಿ ಏನ್ ಇದಾಗಿರುತ್ತೆ ಆ ತರ ಬರುತ್ತೆ. ಆಮೇಲೆ ಇವೆಲ್ಲ ನಿಮಗೆ ಬುಕ್ ಮ್ಯಾಚಿಂಗ್ ಅಂತ ಬರುತ್ತೆ, ಬುಕ್ ಮ್ಯಾಚಿಂಗ್ ಬರುತ್ತೆ. ಕೆಲವ್ರು ತಗೊಂಡು ಹೋಗ್ಬಿಟ್ಟು ಸರ್ ಕ್ರ್ಯಾಕ್ ಇದೆ ಅಂತಾರೆ. ಯಾಕಂದ್ರೆ ಇದಕ್ಕೆಲ್ಲ ನಿಮಗೆ ಸ್ವಲ್ಪ ಯೂನಿಕ್ ಲೇಬರೇ ಬೇಕು. ಯಾರು ಇಟಾಲಿಯನ್ ಇದು ಮಾಡ್ತಿರ್ತಾರೆ ಅಂತಾರೆ, ಈ ಅಲಾಸ್ಕಾ ಮೆಟೀರಿಯಲ್ ಹಾಕೋರು ಇದ್ರೆ ಇದು ಮಾಡ್ತಾರೆ. ಮಾಮೂಲಿ ಗ್ರಾನೈಟ್ ಹಾಕೋರು ಈ ಮೆಟೀರಿಯಲ್ ಸಪ್ಲೈ ಹಾಕಕ್ಕಾಗಲ್ಲ ಇದರಿಂದ. ಓಕೆ ವೀಕ್ಷಕರೇ, ಇಲ್ಲಿ ಬಂದಿದ್ದೀವಿ ಒಂದು ತೋರ್ಸೋಣ ಸರ್. ಈಗ ನಿಮ್ಗೆ ಎಷ್ಟು ದಿವಸ ನಿಮ್ಗೆ ಅಲಾಸ್ಕಾ ಮೆಟೀರಿಯಲ್ ಅಂತ ತೋರ್ಸ್ಕೊಂಬಂದೆ. ಆ ಮೆಟೀರಿಯಲ್ ಎಲ್ಲ ನಮ್ಮಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಯಾವ ತರ ನಿಮ್ಗೆ ಒಂದೊಂದು ಇದ್ರ ಮೆಟೀರಿಯಲ್ ಒಂದೊಂದು ಬಂಡೆ ಅದು ನಾವಿಲ್ಲಿ ಬುಕ್ ಮ್ಯಾಚಿಂಗ್ ಅಂತ ಹೇಳ್ತಾರೆ. ಇದು ಈ ತರ ಸೆಟ್ಟಿಂಗ್ ಆಗಿರುತ್ತೆ. ನೀವು ಮನೆಗೆ ಲೇಯಿಂಗ್ ಮಾಡಿದಾಗ ಈ ತರ ಡಿಸೈನ್ ಸೆಟ್ಟಿಂಗ್ ಕ್ರಿಯೇಟಿವ್ ಆಗ್ತಾ ಹೋಗುತ್ತೆ. ಇದೆಲ್ಲ ಅಲಾಸ್ಕಾ ಮೆಟೀರಿಯಲ್ ಯಾವ ತರ ಬರುತ್ತೆ ಏನು ಅಂತ ಹೇಳಿ ನೀವು ನೋಡ್ಬೋದು. ಸೊ ಅಲಾಸ್ಕಾದಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಾ ಸರ್? ಇಷ್ಟೆಲ್ಲ ಸುಮಾರು ನಿಮ್ಗೆ ಅಲಾಸ್ಕಾದಲ್ಲಿ ಇಂಪೋರ್ಟೆಡ್ ಮೆಟೀರಿಯಲ್. ಇದು ಅಲಾಸ್ಕಾದಲ್ಲಿ ಸುಮಾರು ನಮ್ಮಲ್ಲಿ 25ರಿಂದ 30 ಕಲರ್ಸ್ ಇದೆ ಮೆಟೀರಿಯಲ್. ವೀಕ್ಷಕರ, ಇಲ್ಲಿ ಕಸ್ಟಮರ್ ಕೂಡ ಬಂದಿದ್ರು. ಸೊ ಅವರು ನೋಡ್ತಿದ್ರು. ಮೇಡಮ್ ಒಂದೇ ಒಂದು ಕ್ವಶನ್ ಕೇಳ್ಬೋದಾ? ಓಕೆ, ಇದು ನೀವು ಈ ಶಾಪೇ ಹೆಂಗ್ ಬಂದು ಗೊತ್ತಾಯ್ತು ಇಲ್ಲೇ ಬರಬೇಕು ನೋಡಬೇಕು ಅನ್ನೋದು? ಓಕೆ, ಬೇರೆ ಕಡೆ ಎಲ್ಲಿ ಹೋಗಿಲ್ಲ, ಫಸ್ಟ್ ಟೈಮ್ ಇಲ್ಲೇ ಬಂದಿರೋದು. ಓಕೆ, ಹೆಂಗೆ ಅನಿಸ್ತು ನಿಮಗೆ ಇದು ಶಾಪ್ ಎಲ್ಲ? ನೋಡ್ತಾ ಇದ್ದೀರಾ? ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ ಕೂಡ ಇದೆ. ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅದೇ ಕನ್ಫ್ಯೂಷನ್. ಅದೇ ಜಾಸ್ತಿ ಇದ್ದಾಗೆಲ್ಲ ಇದೇ ಥರ ಆಗೋದು, ಯಾವ್ದು ತಗೋಬೇಕು ಅಂತ. ಓಕೆ, ಯಾವ್ದು ತಗೊಳಕ್ ಬಂದಿದ್ದೀರಾ? ಇನ್ನ ಸೆಲೆಕ್ಷನ್ ನಡೀತಾ ಇದೆಯಾ? ಸೆಲೆಕ್ಷನ್ ನಡೀತಾ ಇದೆಯಾ? ಫಸ್ಟ್ ಟೈಮ್ ಬಂದಿದ್ರೆ ಇನ್ನು ನೋಡ್ತಾ ಇದ್ದಾರೆ, ಸೆಲೆಕ್ಷನ್ ಆಗ್ತಾ ಇದೆ. ಓಕೆ, ಸೊ ವೀಕ್ಷಕರೇ ನೋಡ್ಬೋದು, ಒಬ್ಬರು ಯಾರು ರೆಫರ್ ಮಾಡಿದ್ದಕ್ಕೆ ಮೇಡಮ್ ಅವ್ರು ಬಂದು ಅವ್ರ ಫೋನ್ ಫ್ಯಾಮಿಲಿ ಬಂದುಬಿಟ್ಟು ಇಲ್ಲಿ ನೋಡ್ತಿದ್ದಾರೆ. ಸೊ ಸಿಕ್ಕಾಪಟ್ಟೆ ವೆರೈಟೀಸ್ ಕಲೆಕ್ಷನ್ ಇದೆ. ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಯಾವ ಥರ ಮೆಟೀರಿಯಲ್ಸ್ ಇದೆ. ಸರ್ ಬನ್ನಿ ಒಂದು ಸ್ವಲ್ಪ ಹೇಳ್ಕೊಡಿ ಯಾವ ಥರ ಇದೆ ಅಂತ. ನೋಡಿ ಸರ್, ಇದೆಲ್ಲ ಅಲಾಸ್ಕಾ ಮೆಟೀರಿಯಲ್ಗಳು. ನೋಡಿ ಸರ್, ಇದೆಲ್ಲ ನಿಮಗೆ ಡಿಸ್ಪ್ಲೇ ಈ ಥರ ಬುಕ್ ಮ್ಯಾಚಿಂಗು ಆ ಥರ ಎಲ್ಲ ಬರುತ್ತೆ. ಸೊ ಇದೆಲ್ಲ ನೋಡ್ತಾ ಇರೋದು ಇವಾಗ ಎಲ್ಲ ಇಂಪೋರ್ಟೆಡ್ ಸ್ವಲ್ಪ ಮೆಟೀರಿಯಲ್ ಎಲ್ಲ. ಸೊ ಬುಕ್ಲೆಟಲ್ಲಿ ನಿಮಗೆ ಇಲ್ಲಿ ಬಂದರೆ ನಿಮಗೆ ಸಿಕ್ಕಾಪಟ್ಟೆ ಇಲ್ಲಿ ನೋಡಿ ಸ್ವಲ್ಪ ಕ್ಯಾಮ್ರಾದಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಒಂದೊಂದಕ್ಕೂ ಒಂದೊಂದು ಹೆಸರುಗಳು ಕೂಡ ನೀವು ಅಲ್ಲೇ ಸುಮಾರು 1 ಎಕರೆ ಮೇಲೆ ಇದೆ. ನಮ್ದು ಈ ಥರ ಎಲ್ಲ ಡಿಸ್ಪ್ಲೇ ಅದೆಲ್ಲ ನೀಟಾಗಿದೆ. ಸೊ ಬೇರೆ ಕಡೆ ಎಲ್ಲ ಹೋದ್ರೆ ಈ ಥರ ಡಿಸ್ಪ್ಲೇ ಕಾಣ್ಬೋದು. ಆಮೇಲೆ ಇಷ್ಟು ವೆರೈಟೀಸ್ ನಿಮ್ಗೆ ಎಲ್ಲಿ ಸಿಗಲ್ಲ ಸರ್, ಖಂಡಿತ. ಯಾಕಂದ್ರೆ ನಮ್ಮಲ್ಲಿ ಸುಮಾರು 250ರಿಂದ 260 ಕಲರ್ಸ್ ಮೆಟೀರಿಯಲ್ಸ್ ಇದೆ. ಅದಕ್ಕೆ ಓಕೆ. ಸೊ ಇಲ್ಲಿ ಒಂದು ನೋಡ್ತಾ ಇದೀವಿ ಸರ್, ರೋಮಾ ಪಿಂಕ್. ಅಲ್ಲೂ ಕೂಡ ನೋಡಿದ್ವಿ ಅದೇ ತರದ ರೋಮಾ ಪಿಂಕ್ ಡಿಸ್ಪ್ಲೇಗೆ ಬುಕ್ಲೆಟ್ ತರ ಬರುತ್ತೆ. ಈಗ ಹಾಕಿದಾಗ ನಿಮ್ಗೆ ಯಾವ ತರ ಕಾಣಿಸುತ್ತೆ ಅನ್ನೋದು ಇಲ್ಲೇ ನಿಮ್ಗೆ ಇದಾಗುತ್ತೆ. ಅದಕ್ಕೆ ಈ ತರ ಇಟ್ಟಿದ್ದಾರೆ. ಅಲ್ಲಿ ರಾಬ್ ಲಾಕ್ ಇರುತ್ತೆ, ಅದನ್ನ ನೀವು ಡಿಸ್ಪ್ಲೇ ಹಾಕಿದಾಗ ನಿಮ್ಗೆಲ್ಲ ಫುಲ್. ಸೊ ಇನ್ನೊಂದು ಹೇಳ್ಬೇಕು ವೀಕ್ಷಕರೇ, ನೀವು ಯಾವುದೇ ಒಂದು ಶಾಪಿಗೆ ಹೋಗಿ ಈ ಥರ ಒಂದು ಡಿಸ್ಪ್ಲೇ ಸೆಟಪ್ ಆಗಿರಲಿ, ಈ ಥರ ಬುಕ್ಲೆಟ್ ಥರ ಮಾಡುವಂಥದ್ದು ನಿಮ್ಗೆಲ್ಲೂ ಸಿಗಲ್ಲ. ಸೊ ಈ ಒಂದು ಶಾಪ್ ಯಾವುದು ಪರಿಶ್ರಮ ಗ್ರಾನೈಟ್ಸ್ ಅನ್ನೋದು ಒಂದು ಶಾಪ್ ಏನಿದೆ ನಿಮಗೆ ಇಲ್ಲಿ ಬಂದೆ ಅಂತ ಹೇಳಿದ್ರೆ, ಸೊ ನೋಡ್ಬೋದು ಈ ಥರ ಬುಕ್ಲೆಟ್ ಥರ ಓಪನ್ ಆಗಿ. ನೀವು ಅಂದರೆ ಮನೆಯಲ್ಲಿ ಯಾವ ಥರ ಕಾಣುತ್ತೆ ಅಂತ ನೀವೇ ಒಂದು ಥಿಂಕ್ ಮಾಡಿಬಿಡ್ಬೋದು. ಈ ಥರ ನಮ್ಮ ಮನೆಗೆ ಹಾಕಿದ ತಕ್ಷಣ ಒಂದು ಈ ಥರ ಒಂದು ಬರುತ್ತೆ ಫಿನಿಶಿಂಗು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಈ ಥರ ಒಂದು ಇಟ್ಟಿರೋದು. ಸೊ ಹೊರಗಡೆ ನಿಮ್ಗೆ ಎಲ್ಲೂ ಈ ಥರ ಒಂದು ಸಿಗಲ್ಲ. ಮಾಮೂಲಿ ಇಟ್ಬಿಟ್ಟಿರ್ತಾರೆ ಹಿಂಗೆ. ಸೊ ಮೇಲಿಂದ ನೋಡ್ಬೇಕು ಈ ಥರ ಬರುತ್ತೆ ಅಂದ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗೆ ಫಾಸ್ಟಾಗಿ ಹೇಳ್ಕೊಂಡು ಬಂದ್ಬಿಡೋಣ ಸರ್. ಸರ್ ಇಲ್ಲೊಂದು ನೋಡ್ತಾ ಇದೀವಿ, ಇದೆಲ್ಲ ಹಾಕ್ಬೋದು? ಇದು ಫ್ಲೋರಿಂಗ್ ಹಾಕ್ಬೋದು, ಎಲಿವೇಶನ್ ಹಾಕ್ಬೋದು, ಎಲ್ಲಿ ಬೇಕಾದ್ರೆ. ಸ್ಕ್ವೇರ್ ಫೀಟ್ ಎಷ್ಟಿದೆ?
ಇದು ನಿಮಗೆ 240 rupees per square feet ಇದೆ. ಇದು ಅಜುಲ್ ವೈಟ್ ಅಂತಂದೇಳಿ, ಇದು ಅಲಾಸ್ಕಾ ಮೆಟೀರಿಯಲ್. ಇದು ಅಲಾಸ್ಕಾನೇ. ಇನ್ನು ಇದರಲ್ಲಿ ನಿಮಗೆ ಕೃಷ್ಣಗಿರಿ ಮೆಟೀರಿಯಲ್, ಪ್ಯಾರಡೈಸು, ಇದರಲ್ಲಿ ಸುಮಾರು ವೆರೈಟೀಸ್ ಬರುತ್ತೆ. ಓಕೆ. ಈಗ ನಮ್ದು ಇಲ್ಲಿ ಬುಕ್ ಮ್ಯಾಚಿಂಗ್ ಅಂತ ಬರುತ್ತೆ. ಇದು ಈ ಪ್ಯಾರಡೈಸ್ ಅಲ್ಲಿ ಸುಮಾರು ವೆರೈಟಿ ಬರುತ್ತೆ. ಅದೇ 65 ಇಂದ 150 ವರೆಗೆ ರೇಟ್ ಸ್ಟಾರ್ಟ್ ಆಗುತ್ತೆ. ಈಗ ಉದಾಹರಣೆ ಇದು ನಿಮಗೆ 130 rupees per square feet ಇದೆ. ಇನ್ನು ಇಲ್ಲಿ ಬಂದಾಗ ನೀವು ಕೂತ್ಕೊಂಡಾಗ ಒಂದು ನೆಗೋಷಿಯಬಲ್ ಅನ್ನೋದು ಇರುತ್ತೆ. ಓಕೆ. ವಾವ್, ಇದೆಲ್ಲ ನೋಡ್ತಾ ಇದೀವಿ ಸರ್. ಇದು ಒಂದು ಸ್ವಲ್ಪ ಹೇಳ್ಬಿಡಿ. ಗ್ರೀನ್ ವ್ಯಾಲಿಯಮ್ ಅಂತೇಳಿ ಇವು ಎಲ್ಲ ಗ್ರ್ಯಾಂಡ್ ಲುಕ್ ಆಗಿರುತ್ತೆ. ಇದು ಅಲಾಸ್ಕಾ ಮೆಟಲ್. ಇವೆಲ್ಲ ನೀವು ಯಾವ್ದು ನೋಡ್ತಾ ಇದ್ರೆ ಹೆಚ್ಚಾಗಿ ನಮ್ಮಲ್ಲಿ ಇದು 70% ಅಲಾಸ್ಕಾ ಮೆಟಲ್ ಡಿಸ್ಪ್ಲೇ ಇದೆ. ಓಕೆ ಸರ್. ಇಲ್ಲೊಂದು ನೋಡ್ತಾ ಅದು ಇದು ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್? ಇದು 230 rupees ಇದೆ. 230 rupees. ಹೌದು ಸರ್. ನೆಗೋಷಿಯಬಲ್. ಇದು ಅಲಾಸ್ಕಾ ಗೋಲ್ಡ್ ಅಂತ ಸುಮಾರು ಜನ ಮನೆಗಳಲ್ಲಿ ನಾನು ನೋಡಿದ್ದೀನಿ. ಹೌದು, ಇವೆಲ್ಲ ನಿಮ್ಗೆ ಯೂನಿಕ್ ಆಗಿರುತ್ತೆ ಮೆಟೀರಿಯಲ್. ಪ್ರೀಮಿಯಂ ಹೌದು ಮೆಟೀರಿಯಲ್ ಸೆಗ್ಮೆಂಟ್. ಬಟ್ ಅದೇ ತರ ಯೂನಿಕ್ ಆಗಿರುತ್ತೆ ಮೆಟೀರಿಯಲ್. ಸೊ ಪ್ರೀಮಿಯಂ ಮೆಟೀರಿಯಲ್ ವೀಕ್ಷಕರೇ, ನಿಮ್ಮ ಮನೆಗೆ ಹಾಕಿದಾಗಲೂ ಅಷ್ಟೇ ಮನೆ ಸ್ವಲ್ಪ ಪ್ರೀಮಿಯಂ ಕಾಣುತ್ತೆ, ಸಕಲಾಗಿ ಕಾಣುತ್ತೆ. ಓಕೆ, ಹಿಂಗೆ ಹೋಗ್ಬಿಡೋಣ ಸರ್. ಹೋಗೋಣ ಸರ್. ನೋಡಿ, ಇದು ಬ್ಲಾಕ್ ಮರ್ಕಿನೋ ಅಂತೇಳಿ ರಾಜಸ್ಥಾನ್ ಮೆಟೀರಿಯಲ್. ಇದೇ ತರ ಬುಕ್ ಮ್ಯಾಚಿಂಗ್ ಬರುತ್ತೆ. ಇದು 130 rupees ಇರುತ್ತೆ. 130 rupees. ಇದರಲ್ಲಿ ಏನಪ್ಪಾ ಅಂದ್ರೆ ಇದೆಲ್ಲ ಲೈನ್ ಪಾಲಿಶ್ ಮೆಟೀರಿಯಲ್. ಯಾವುದೇ ತರದ ಏರ್ ಕ್ರ್ಯಾಕ್ ಅವೆಲ್ಲ ಇರೋದಿಲ್ಲ, ಏರ್ ಕ್ರಾಕ್ ಬರಲ್ಲ, ಆ ತರ ಎಲ್ಲ ಬರೋದಿಲ್ಲ. ಸೊ ಇನ್ನೊಂದು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ನೋಡ್ತಾ ಇದ್ದೀವಿ. ಇದು ಬ್ಲೂ ಡೋನ್ಸ್ ಅಂತ ಹೇಳಿ, ಇದು 200 rupees ಇದೆ ಸರ್. 200. ಇದಕ್ಕೂ ಏನು ವ್ಯತ್ಯಾಸ? ಇದಕ್ಕೆ ಅಂದ್ರೆ ಇದು ಮಾಮೂಲಿ ರಾಜಸ್ಥಾನಿ ಮೆಟೀರಿಯಲ್, ಮಾಮೂಲಿ ಗ್ರಾನೈಟ್ ಇರುತ್ತೆ. ಇದು ಅಲಾಸ್ಕಾ ಮೆಟೀರಿಯಲ್ ಅಂತ ಹೇಳ್ತೀವಿ. ಇದು ಇಂಪೋರ್ಟೆಡ್ ಮೆಟೀರಿಯಲ್. ಇದು ನಟ್ಟಿಂಗು ಅದೆಲ್ಲ ಇದು ಇರುತ್ತೆ. ಆ ಉದ್ದೇಶದಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ ಮೆಟೀರಿಯಲ್. ನೋಡಿ, ಇದು ಚಾಂಪಿಯನ್ ವೈಟ್ ಅಂತೇಳಿ, ಇದು ಅಲಾಸ್ಕಾ ಮೆಟೀರಿಯಲ್. ಇದು ಅಲಾಸ್ಕಾ ಮೆಟೀರಿಯಲ್. ಇದು ಅಲಾಸ್ಕಾ ಮೆಟೀರಿಯಲ್ ಚಾಂಪಿಯನ್ ವೈಟ್ ಅಂತ ಹೇಳಿ. ಇದು 210 rupees ಇದೆ ಪರ್ ಸ್ಕ್ವೇರ್ ಫೀಟ್. 210 ಇದು. ಹೌದು ಸರ್. ಅದರದ್ದೇ ಇನ್ನೂ ಒಂದು ಸಿಲ್ಕಿ, ಇದು ಸಿಲ್ಕಿ ಬ್ರೌನ್ ಅಂತಂದೇಳಿ, ಇದು ರಾಜಸ್ಥಾನ್ ಮೆಟೀರಿಯಲ್ ಬರುತ್ತೆ. ಈ ಕೆಲವೊಂದು ಮೆಟೀರಿಯಲ್ ಇವೆಲ್ಲ ಏನಪ್ಪಾ ಅಂದ್ರೆ 110 ಈ ರೇಂಜ್ ಅಲ್ಲಿ ಇರುತ್ತೆ. 110. ಓಕೆ ಓಕೆ. ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ, ಕಡಿಮೆ ಬಜೆಟ್. ಎಷ್ಟು mm ಥಿಕ್ನೆಸ್ ಬರುತ್ತೆ? ಎಲ್ಲ ನೀವು ಇದೆಲ್ಲ 70 mm 80 mm ಥಿಕ್ನೆಸ್ ಬರ್ತದೆ. ಓಕೆ. ಆಲ್ಮೋಸ್ಟ್ ಆಲ್ ರಾಜಸ್ಥಾನ್ ಮೆಟೀರಿಯಲ್ ಕೆಲವೊಂದು 60 mm ಇದು ಬರುತ್ತೆ. ಇದು ಹಾರ್ಮನಿ ಗೋಲ್ಡ್ ಅಂತಂದೇಳಿ, ಇದು 200 rupees ಇದೆ. ಇದು ಅಲಾಸ್ಕಾ ಮೆಟೀರಿಯಲ್. ಸರಿ ಸರಿ. ಓಕೆ. ನೋಡಿ, ಇದು ಕ್ಲಾಸಿಕ್ ಪ್ಯಾರಡೈಸ್ ಅಂತಂದೇಳಿ, ಇದು 4 feet ಹೈಟ್ ಅಲ್ಲಿ ಇದೆ. ಇದು 160 rupees ಹಿಂಗೆ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಯಾಕಂದ್ರೆ 4-5 ಮಿನಿ ಗ್ಯಾಂಗ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಇವೆಲ್ಲ ನಿಮಗೆ ಲೈನ್ ಪಾಲಿಶ್ ಮೆಟೀರಿಯಲ್ ಇರುತ್ತೆ. ಸೊ ವೀಕ್ಷಕರೇ ನೋಡ್ಬೋದು, ಸರ್ ಹೇಳ್ದಂಗೆ ನಿಮಗೆ ಬುಕ್ಲೆಟ್ ಅಲ್ಲಿ ಅಲ್ವಾ ಸರ್? ಹೌದು ಸರ್. ಸುಮಾರು ಬುಕ್ಲೆಟ್ ಅಲ್ಲಿ ಒಂದು 6000 ಸ್ಕ್ವೇರ್ ಫೀಟ್ ಅಲ್ಲಿ ನಾವೆಲ್ಲ ಡಿಸ್ಪ್ಲೇ ಮಾಡಿದ್ದೇವೆ. ಈ ಅಲಾಸ್ಕಾ ಮೆಟೀರಿಯಲ್ ಮತ್ತೆ ಬುಕ್ ಮ್ಯಾಚಿಂಗ್, ಬರ್ಗಂಡಿ ಅಂತ ಹೇಳ್ತಾರೆ, ಡಯಾನಾ ವೈಟ್ ಅಂತ ಹೇಳ್ತಾರೆ, ರಿವರ್ ವೈಟ್ ಅಂತ ಹೇಳ್ತಾರೆ. ಈ ಮೆಟೀರಿಯಲ್ಸ್ ಎಲ್ಲ ನಮ್ಮಲ್ಲಿ ಡಿಸ್ಪ್ಲೇ ಆಗಿದೆ. ಏನಪ್ಪಾ ಅಂದ್ರೆ ಈ ಅಲಾಸ್ಕಾ ಮೆಟೀರಿಯಲ್ ಅಲ್ಲಿ ಅದೇ 160 ಇಂದ 240 ವರೆಗೆ ನೆಗೋಷಿಯಬಲ್ ಇರುತ್ತೆ ಮೆಟೀರಿಯಲ್. ಒಂದು ಬಂದು ಕೂತ್ಕೊಂಡಾಗ ನಿಮ್ಗೆ ಒಂದು ಒಳ್ಳೆ ರೇಟ್ ಒಂದಿದು. ಆಮೇಲೆ ನಮ್ದು ಏನಪ್ಪಾ ಅಂದ್ರೆ ಇದೇ ಇದರಲ್ಲಿ ನಮ್ದು ಪರಿಶ್ರಮ ಟೈಸ್ ಎಂಪೋರಿಯಂ ಅಂತ ಹೇಳಿ ಭಾರತ್ ನಗರದಲ್ಲಿದೆ, ಶೆಲ್ ಪೆಟ್ರೋಲ್ ಬಂಕ್ ಆಪೋಸಿಟ್. ಅಲ್ಲಿ ನಮ್ಮಲ್ಲಿ ಇಂಟೀರಿಯರ್ ಇದೆ, ಟೈಲ್ಸ್ ಇದೆ, ಮತ್ತೆ ಕಮೋಡ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್. ನೀವು ಗ್ರ್ಯಾಂಟ್ ಅಲ್ಲಿ ಬಂದ್ರೆ ಏನೇ ಇದ್ರು ನಮ್ಮಲ್ಲಿ ಮನೆಗೆ ಏನ್ ಬೇಕೋ ಅದೆಲ್ಲ ಪ್ರತಿಯೊಂದು ಅಂದ್ರೆ ನೀವೇನಂದ್ರೆ ಒಂದ್ಸಲಿ ನೀವು ಪರಿಶ್ರಮ ಅಂತ ಒಂದ್ಸಲಿ ಎಂಟ್ರಿ ಆಯ್ತು ಅಂತ ಹೇಳಿದಾಗ ನಿಮ್ಗೆ ಮನೆಗೆ ಏನೇನ್ ಬೇಕು ಐಟಮ್ಗಳು, ಮನೆಗೆ ಒಂದು ಮಾರ್ಬಲ್ಸ್ ಬೇಕೋ ಇಲ್ಲ ಇಂಟೀರಿಯಲ್ಸ್ ಬೇಕೋ ಏನೋ ಒಂದು ಇತ್ತು ಅಂತ ಹೇಳಿದ್ರು ಕಂಪ್ಲೀಟ್ ಹ್ಯಾಂಡ್ ಓವರ್ ಇವ್ರಿಗೆ ನೀವು ಕೊಟ್ರೆ ಕಂಪ್ಲೀಟ್ ಮನೆನ ನೀವೇ ರೆಡಿ ಮಾಡಿ ಫ್ಯಾಮಿಲಿ ಮೆಂಬರ್ ಒಂದೇ ಕಡೆ. ಯಾಕಂದ್ರೆ ಒಂದು ಅಲ್ಲೊಂದು ಕೊಡೋ ಇಲ್ಲೊಂದು ಕೊಡೋ ಅಲ್ಲಿ ಕೊಡೋ ಎಲ್ಲರ ಕಮ್ಯುನಿಕೇಶನ್ ಮಾಡ್ಬೇಕು ನೀವು. ಅವಾಗ ಒಂದೇ ಸಲ ಬಂದು ಇಲ್ಲೇ ಬಂದ್ರೆ ನಿಮ್ಗೆಲ್ಲ ಒಂದೇ ಕಡೆ ಸಿಕ್ಬಿಡ್ದಾಗ ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದಲ್ಲ. ಕಮ್ಮಿ ಪ್ರೈಸ್ ಅಲ್ಲಿ, ಕಮ್ಮಿ ಅಂತ ಹೇಳಲ್ಲ, ಒಂದು ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಪ್ರಾಡಕ್ಟ್ ನಿಮಗೆ ಸಿಕ್ಬಿಡುತ್ತೆ. ನೋಡ್ಬೋದು ಈ ತರ ಒಂದು ಡಿಸ್ಪ್ಲೇ ಸೆಟಪ್ ಮಾಡಿದ್ದಾರೆ ಇವರು. ಆಮೇಲೆ ಎಷ್ಟು ಇದು ನೀವು ಎಲ್ಲಿ ಕಾಣಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ನಮ್ದು ಪರಿಶ್ರಮ ಅನ್ನೋದು ನಾವು ಪರಿಶ್ರಮದಿಂದನೇ ಬಂದಿರ್ತಕ್ಕಂಥ ಇದು. ಅದಕ್ಕೆ ನಮ್ಮ ಕನ್ನಡದವ್ರಿಗೆ ನಮ್ದೊಂದು ಪರಿಶ್ರಮದ ಎಲ್ಲ ಇದು ಇರ್ಬೇಕಂತಂದೇಳಿ ಖಂಡಿತ ನಿಮ್ಮಂತರಿಂದ ನಮ್ಮ ಒಂದು 60-70 ಜನ ಊಟ ಆಗ್ತದ್ರೆ ನಮಗೆ ನಮ್ಮ ಮಾಲೀಕರು. ಇದರಿಂದ ನಮ್ಮಲ್ಲಿ ನಿಮ್ಮಂಥವ್ರಿಂದ ಒಂದು ಇದಾಗುತ್ತೆ ಅಷ್ಟೇ. ಆ ಥರದಿಂದ ಒಳ್ಳೆ ಓನರ್ ಇದ್ದಾರೆ, ಒಳ್ಳೆ ಇದು ಇರುತ್ತೆ. ಖಂಡಿತ ಓನರ್ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಯಾವ ತರ ಬೇಕು ಇಲ್ಲ ಸರ್, ನಾನು ಓನರ್ನೇ ಮೀಟ್ ಮಾಡಬೇಕು ಮಾತಾಡಬೇಕು ಅಂದ್ರೂ ಖಂಡಿತ ಸರ್. ಯಾವಾಗಿದ್ರು ಅವ್ರು ಇದು ಮಾಡ್ತಾರೆ. ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆದ್ರೆ ನಾವು ಅಟೆಂಡ್ ಮಾಡ್ತೇವೆ. ಖಂಡಿತ ನಾವು ಆಕ್ಷನ್ ಇದು ಮಾಡ್ತೀವಿ, ಬೇರೆ ಥರ ಇದು ಇರೋದಿಲ್ಲ ಅಷ್ಟು. ಆಮೇಲೆ ವೀಕ್ಷಕರೇ, ನಮ್ಮಲ್ಲಿ ಲಪಾತ್ರ ಅಂತ ಹೇಳ್ತಾರೆ, ಲೆದರ್ ಫಿನಿಶಿಂಗು ಲಪಾತ್ರ ಅಂತಂದೇಳಿ. ಇದೆಲ್ಲ ಲಪಾತ್ರ ಸುಮಾರು ನಮ್ಮಲ್ಲಿ 25 ಕಲರ್ಸ್ ಬರುತ್ತೆ ಸರ್.
ಲಪಾತ್ರದಲ್ಲಿ. ಇನ್ನು ಬೇರೆ ಕಡೆ ಎಲ್ಲ ಇಷ್ಟೊಂದು ಕಾಣಲ್ಲ, varieties ಎಲ್ಲಿ ಸುಮಾರು ಒಂದು 5-6 ಇಟ್ಬಿಟ್ಟಿರ್ತಾರೆ ನಾವು ಮೋಸ್ಟ್ಲಿ. ಇಲ್ಲಿ ಅಲ್ಲಿ ಅದಲ್ಲ, ನಮ್ಮಲ್ಲಿ ಇಷ್ಟಕ್ಕೊಂದು ವೆರೈಟೀಸ್ ಇದೆ ನೋಡಿ. ಲಪಾತ್ರದಲ್ಲಿ ಅಲಾಸ್ಕಾ ಮೆಟೀರಿಯಲ್, ಅಲಾಸ್ಕಾ ಮೆಟೀರಿಯಲ್ ಇದೆ. ಇದೆಲ್ಲ ಎಲ್ಲ ಹಾಕೋದು ಸರ್? ಇದು ಸ್ಟೇರ್ ಕೇಸು, ಬಾತ್ರೂಮ್ ಫ್ಲೋರಿಂಗು, ಎಲಿವೇಶನ್ಗೆ ಹಾಕ್ಬೋದು. ಲಪಾತ್ರದಲ್ಲಿ ಸುಮಾರು ಕಲರ್ಸ್ ಇದೆ, ಸುಮಾರು ಕಲೆಕ್ಷನ್. ಸೊ ಇಲ್ಲೂ ನೋಡಬಹುದು ಹೊರಗಡೆ ಆ ಕಡೆ ಎಲ್ಲ ಡಿಸ್ಪ್ಲೇ ಆಗಿರುತ್ತೆ. ಅಂದ್ರೆ ನಿಮಗೆ ಬಾತ್ರೂಮ್ ಅಲ್ಲಿ ಇದ್ದಾಗ ನಿಮಗೆ ಎಂಟ್ರೆನ್ಸ್ ಅಲ್ಲಿ ಹಾಕ್ಬೋದು, ಎಂಟ್ರೆನ್ಸ್ ಅಲ್ಲಿ ಪಾರ್ಕಿಂಗ್ ಏರಿಯಾಕ್ಕೆ ಹೌದು ಇದಕ್ಕೆಲ್ಲ ನೀವು ಹಾಕ್ಬೋದು. ಓಕೆ. ಸೊ ಇಷ್ಟು ಒಂದೊಂದು ಕಲರ್ಸ್ಗಳು. ಆಮೇಲೆ ಇದೆಲ್ಲ ನಿಮಗೆ ಲಪಾತ್ರದಲ್ಲಿ 3D ಫಿನಿಶಿಂಗ್, ಲಿಚ್ಚಿ ಫಿನಿಶ್ ಅಂತ ಹೇಳ್ತೇವೆ. ಲಿಚ್ಚಿ ಫಿನಿಶಿಂಗ್ ಇರುತ್ತೆ ಮೆಟೀರಿಯಲ್. ಸೊ ಇನ್ನೊಂದು ಇದು ಒಂದು ನೋಡ್ತಾ ಇದೀವಿ ಈಗ, ಇದು ನಿಮಗೆ ಪೋರ್ಸಿಲಿನ್ ಮೆಟೀರಿಯಲ್ ಅಂತೇಳಿ. ಇದು ನಾವು ಏನಂತೇವೆ ಅಂದರೆ ವೆಟ್ರಿಫೈಡ್ ಟೈಲ್ಸ್ ಅಂತವಲ್ಲ, ಅದು ನೀವು ಫುಲ್ ಬಾಡಿ ವೆಟ್ರಿಫೈಡ್ ಅಂತಂದು ಹೇಳಿ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳ್ತಾರೆ. ಪೋರ್ಸಿಲಿನ್ ಮೆಟೀರಿಯಲ್ ಅಂತಾರೆ. ಇದು ಪೋರ್ಸಿಲಿನ್ ಮೆಟೀರಿಯಲ್ಸ್ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಇದು ಫ್ಲೋರಿಂಗು ಎಲ್ಲಿ ಬೇಕಾದ್ರೆ ಹಾಕ್ಬೋದು, ವಾಲ್ಗೆ ಹಾಕ್ಬೋದು, ಫ್ಲೋರಿಂಗ್ ಹಾಕ್ಬೋದು, ಕಿಚನ್ ಟಾಪಿಗೆ ಅಂತಂದೇಳಿ ಕ್ವಾಡ್ಸ್ ಅಂತ ಹೇಳ್ತಾರೆ. ಇಷ್ಟೊಂದು ಕಲೆಕ್ಷನ್ ಕೂಡ ಹೌದು ಸರ್. ಸೊ ಇದ್ರಲ್ಲಿ ನೋಡಿ ಎಷ್ಟೊಂದು ಥರ ಕಲೆಕ್ಷನ್ಸ್ ಕೂಡ ಇದೆ, ಕಲರ್ ಆಪ್ಷನ್ ಕೂಡ ಇದೊಂದು ನೋಡ್ತಾ ಇದೀವಿ ಸರ್. ಎಷ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಇದು ನಿಮಗೆ 400 ಇಂದ 1000 ವರೆಗೆ ಇದೆ. 400 ಇಂದ 1000 ವರೆಗೂ. ಹೌದು. ಓಕೆ. ಸೊ ನೋಡಿ ಇಲ್ಲಿ ನಿಮಗೆ ಒಂದೊಂದು ಕಲರು, ಬ್ಲೂ ಬೇಕಾ, ರೆಡ್ ಬೇಕಾ, ಬ್ಲ್ಯಾಕ್ ಬೇಕಾ, ಬ್ರೌನ್ ಬೇಕಾ, ವೈಟ್ ಬೇಕಾ, ಎನಿ ಕಲರ್ ಆಪ್ಷನ್ನು ನಿಮಗೆ ಮನೆಗೆ ಯಾವ ಥರ ಕಲರ್ ಬೇಕು ಅದೇ ಥರ ಕಲರು ನಿಮಗೆ ಮಾಡಿಕೊಡ್ತಾರೆ. ಸೊ ಇದನ್ನು ನೀವು ಫಿಟ್ಟಿಂಗ್ಸ್ ಎಲ್ಲ ನೀವೇ ಬಂದು ನಿಮ್ಮ ಕಡೆಯಿಂದ ಮಾಡಿಸ್ಕೊಡ್ತಾರೆ? ಲೇಬರ್ ನೀವು ಗ್ರಾನೈಟ್ ಫಿಟ್ಟಿಂಗ್ ಮಾಡ್ತಾರೆ, ಅವರೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಮಾಡ್ತೀವಿ. ಇಲ್ಲ ಅಂದ್ರೆ ನಮ್ಮದೇ ಇಂಟೀರಿಯರ್ ಇದೆ, ಇಂಟೀರಿಯರ್ ಕೊಟ್ಟಾಗ ನಾವೇ ಇದು ಮಾಡಿಕೊಡ್ತಾರೆ ನಮ್ಮಲ್ಲಿ. ನೋಡಿ ಇದೆಲ್ಲ ಲಪಾತ್ರ, ಇನ್ನು ಕಲರ್ಸ್ ನೋಡಿ ಇಲ್ಲೂ ಇಷ್ಟೊಂದು ಕಲೆಕ್ಷನ್ ಕೂಡ ಲಪಾತ್ರದಲ್ಲಿ ಬ್ರೌನ್ ಇದೆ. ಸ್ವಲ್ಪ ಇದೊಂದು ಏನು ಕಲರ್ಸ್ ಇದೆ? ಇದು ನಿಮಗೆ ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತಾರೆ, ಮಾರ್ಬಲ್. ಇದರಲ್ಲಿ ಮಾರ್ಬಲ್ ಅಲ್ಲ? ಸರಿ ಸರಿ. ಒಂಥರ ಎಂಬೋಸ್ ಆಗಿರುತ್ತೆ. ಹೌದು. ಇದು ನೀವು ಎಲಿವೇಶನ್ಗೆ ಯೂಸ್ ಮಾಡ್ಬೋದು, ಇದಕ್ಕೂ ಯೂಸ್ ಮಾಡ್ಬೋದು, ಸ್ಟೆಪ್ಸ್ಗೆ ಹಾಕ್ಬೋದು. ರಾಯಲ್ ಬ್ಲೂ ಅಂತ ಹೇಳ್ತೀವಿ, ಡೆಜರ್ಟ್ ಬ್ರೌನ್ ಅಂತ. ಇದು ಒಂದು ನೋಡ್ಬೋದು. ಈ ಥರ ಬ್ಲಾಕ್ ಪರ್ಲು, ಬ್ಲ್ಯಾಕ್ ಇದೆ, ಆಪಲ್ ಗ್ರೀನು, ಇನ್ನೂ ಸುಮಾರು ಕಲರ್ಸ್ ಇದೆ. ಸ್ಟೀಲ್ ಗ್ರೇ, ಈ ಥರದ್ದೆಲ್ಲ ನಮ್ಮ ಲಪಾತ್ರದಲ್ಲಿ ಸುಮಾರು 25 ಕಲರ್ಸ್ ಲಪಾತ್ರದಲ್ಲಿದೆ. ನೀವು ಔಟ್ಡೋರ್, ಇಂಡೋರ್ಸ್, ಎಲಿವೇಶನ್ ಅದಕ್ಕೆಲ್ಲ ನೀವು ಬೀಡಿಂಗ್ ಅದಕ್ಕೆಲ್ಲ ನೀವು ಗ್ಯಾಲಕ್ಸಿ ಅಂತಂದೇಳಿ ಈ ಥರದ್ದೆಲ್ಲ ಮೆಟೀರಿಯಲ್ ಇರುತ್ತೆ ನಮ್ಮಲ್ಲಿ. ಈ ಥರ ಕಲರ್ಸ್ ವೆರೈಟೀಸು ಈ ಥರ ಎಲ್ಲ ಸ್ಟಾಕಲ್ಲಿ ಇರುತ್ತೆ. ಸೊ ಈ ಥರ ಒಂದು ಕಲರ್ಸ್ ನೋಡ್ಬೋದು ಯಾವ ಥರ ಇದೆ. ಇದೆಲ್ಲ ಲೆದರ್ ಪೀಸ್ ಲಪಾತ್ರ ಅಂತ ಹೇಳ್ತೀವಿ. ಲಪಾತ್ರ ಇದರಲ್ಲಿ ಇರುತ್ತೆ. ಓಕೆ. ಸೊ ವೀಕ್ಷಕರೇ, ನಾಗರಾಜ್ ಸರ್ ಸ್ವಲ್ಪ ಕಸ್ಟಮರ್ ಇದ್ದಾರೆ, ಸ್ವಲ್ಪ ಬ್ಯುಸಿ ಆಗಿಬಿಟ್ರು. ಸೊ ಕೃಷ್ಣವೇಣಿ ಮೇಡಮ್ ಇದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ. ಓಕೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮ್ಯಾಮ್. ನಮಸ್ಕಾರ. ಓಕೆ ಮೇಡಮ್, ತೋರಿಸ್ಕೊಂಡು ಹೋಗ್ಬಿಡೋಣ. ರೆಗ್ಯುಲರ್ ಆಗಿ ನಾವು ಮತ್ತೆ ಇನ್ನೊಬ್ರು ಸ್ಟಾಫ್ ಇರ್ತಾರಲ್ಲ, ಎನಿ ಟೈಮ್ ನೋಡಿ ವೀಕ್ಷಕರೇ, ನಿಮ್ಗೆ ಡಿಸ್ಪ್ಲೇ ಮೇಲೆ ಏನಾಗ್ತಿದೆ ಸ್ಕ್ರೀನ್ ಮೇಲೆ ನಂಬರು, ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ. ಆಫೀಸ್ ನಂಬರ್ ಕೊಟ್ಟಿದ್ದೀನಿ. ಸೊ ಎನಿ ಟೈಮ್ ಏನೋ ಒಂದು ಡೌಟ್ ಇತ್ತು ಅಂತ ಹೇಳಿದ್ರು ಕ್ಲಾರಿಟಿ ಕೊಡ್ತಾರೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ಈ ಒಂದು ಶಾಪಿಗೆ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಸ್ಕ್ವೇರ್ ಫೀಟಲ್ಲಿ ಗ್ರಾನೈಟ್ದು ಇರೋದು ಸ್ವಲ್ಪ 300-350 ವೆರೈಟೀಸ್ ಇದೆ ನಮ್ಮಲ್ಲಿ ಅಲ್ವಾ? 350 ವೆರೈಟೀಸ್ ಇದೆ. ಲಪೋತ್ರಾಸ್ ಇರ್ಬೋದು, ಟೈಲ್ಸ್ ಇರ್ಬೋದು, ಗ್ರಾನೈಟ್ಸ್ ಇರ್ಬೋದು, ವೆರೈಟೀಸ್ ಆಫ್ ತುಂಬ ಇದೆ, ಸೆಲೆಕ್ಷನ್ಸ್ ಇದೆ. ಮತ್ತೆ ಇದ್ರ 3 ಫೀಟಲ್ಲಿ, 4 ಫೀಟಲ್ಲಿ, ಮತ್ತೆ ಗ್ಯಾನ್ಸಾ ಅಂತ ಹೇಳ್ತೀವಿ, ಆ ಸೈಜಲ್ಲೂ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಇದು ನಿಮ್ಮ ಹತ್ರ ಸಿಗೋದು MM ಎಲ್ಲ 17 to 17 20 ವರೆಗೂ ಬರುತ್ತೆ. 20 mm ಸಿಗುತ್ತೆ. ಹೌದು. ಸೊ ಒಂದ್ಸಲಿ ಬಂದು ನೋಡ್ಬೋದು ಯಾವ ಥರ ಇದೆ ಕಲೆಕ್ಷನ್. ಓಕೆ ಮೇಡಮ್, ಫಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಆ್ಯಕ್ಚುಲಿ ಇದು ಹಿಮಾಲಯನ್ ಬ್ಲೂ ಅಂತ ಹೇಳಿ. ಹಿಮಾಲಯ ಬ್ಲೂ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಕಲರು. ಸೊ ಇದೆಲ್ಲ ಒಳಗಡೆನೂ ಹಾಕೋಬೋದು. ಹೌದು, ಫ್ಲೋರಿಂಗ್ ಹಾಕೋಬೋದು, ಕ್ಲಾಡಿಂಗ್ ಹಾಕೋಬೋದು, ಕ್ಲಾಡಿಂಗು, ಫ್ಲೋರಿಂಗು, ಸ್ಟೆಪ್ಗಳಿಗೆ ಎಲ್ಲಿಗೆ ಬೇಕಾದ್ರೂ. ಮತ್ತೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಇದು ವೇವ್ಸ್ ಡಿಸೈನ್ ಇರೋದ್ರಿಂದ ಎಲ್ಲಿಗೆ ಹಾಕೋಕ್ಕೂ ನಿಮಗೆ ಸೂಟ್ ಆಗುತ್ತೆ. ಓಕೆ. ನೋಡಿ ಈ ಥರ ಇದೆ. ಪ್ರೈಸಸ್ಸು ಎಲ್ಲಾನು ಹೇಳ್ಕೊಂಡು ಬರೋದು ಬೇಡ ಅಂತ ನಾವೇನು ಹೇಳ್ತೀವಿ. ಆ್ಯಕ್ಚುಲಿ ಪ್ರೈಸಸ್ಸು ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ ಸರ್. ಒಂದ್ಸಲ ಬಂದಾಗ ಮೆಟೀರಿಯಲ್ ಇನ್ನೊಂದ್ಸತಿ ಬಂದಿರಲ್ಲ. ಸೊ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್. ಅದರಲ್ಲೂ ನೆಗೋಷಿಯಬಲ್ ಕೂಡ ಇದೆ, ಫಿಕ್ಸ್ ಅನ್ನೋದು ಯಾವುದೂ ಇಲ್ಲ. ಸ್ವಲ್ಪ ಇರುತ್ತೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇನ್ನೊಂದು ಮೇಡಮ್, ಅಲ್ಲೊಂದು ಸ್ಟೋನ್ ನೋಡ್ತಾ ಇದ್ವಿ, ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ಗ್ರೇ. ಇದು ಆ್ಯಕ್ಚುಲಿ ಇದ್ರ ಹೆಸರು ಪಾಂಡಾ ವೈಟ್ ಅಂತ ಕೊಟ್ಬಿಟ್ಟಿದ್ದೀರಾ. ಸೊ ಚೆನ್ನಾಗಿದೆ. ಸೊ ನಾನು ತುಂಬ ಸ್ವಲ್ಪ ದೊಡ್ಡ ಮನೆಗಳಲ್ಲಿ ಹಾಕಿರೋವಂಥದ್ದು ಈ ಥರ ಒಂದು ಕಲೆಕ್ಷನ್ ನೋಡಿದ್ದೀನಿ. ನೋಡಿ ಈ ಥರ ಒಂದು ಪಾಂಡಾ ವೈಟ್ ಅಂತ ನಿಮಗೆ ಈ ಥರ ಒಂದು ಸ್ಟೋನು. ಓಕೆನಾ?
ಬ್ಲ್ಯಾಕ್ ಮೆಟೀರಿಯಲ್ ಇದೂ ಅಷ್ಟೇ ಸರ್. ಕ್ಲಾಡಿಂಗ್ ಆಗಲಿ ಸ್ಟೆಪ್ಗಳಿಗಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ? ಗ್ರ್ಯಾಂಡ್ ಲುಕ್ ಆಗಿರುತ್ತೆ. ಹೌದು, ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಹೋಗೋದು ಸಾಮಾನ್ಯವಾಗಿ ಅದೇ ಥರಕ್ಕೆ ಮೆಟೀರಿಯಲ್ಗೆ ಹೋಗೋದು. ಮತ್ತೆ ಇದಕ್ಕೂ ಹೋಗ್ತಾರಲ್ಲ, ಈಗ ಒಳಗಡೆ ಬಾತ್ರೂಮ್ ಎಂಟ್ರೆನ್ಸ್ ಅಲ್ಲೇ ಒಂದು ನಮಗೆ ಇದೆ ವಾಲು, ಏನಾದ್ರು ವಾಲ್ ಇದ್ರೆ ಅಂತ ಹಾಕೋಬೋದಾ? ಇದು ಹಾಕೋಬೋದು. ಸೊ ಇವಾಗ ಮೇಡಮ್ ತೋರಿಸ್ತಾ ಇರೋದು, ಇದು ತೋರಿಸ್ತಾ ಇರೋದು ನಾನು ಇದನ್ನ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳಿ, ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್. ಆಕ್ಚುಲಿ ಇದು 55 ಟೈಲ್ಸ್. ಇದೆಲ್ಲ ಸೇಮ್ ನಿಮಗೆ ನೋಡ್ಲಿಕ್ಕೆ ಇಟಾಲಿಯನ್ ಮಾರ್ಬಲ್ ಟೈಪ್ ಅಲ್ಲೇ ಬರುತ್ತೆ, ಬಟ್ ವಿಟ್ರಿಫೈಡ್ ಫುಲ್ ಬಾಡಿ ವಿಟ್ರಿಫೈಡ್ ಟೈಲ್ಸ್. ಬಟ್ ಲೇಯಿಂಗ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿ ಬರುತ್ತೆ, ಕಂಪ್ಲೇಂಟ್ಸ್ ಇರಲ್ಲ. ಜೊತೆಗೆ ಥಿಕ್ನೆಸ್ 15 mm ಬರುತ್ತೆ. ನೋಸಿಂಗ್ ಈಸಿಂಗ್ ಎಲ್ಲ ಮಾಡ್ಬೋದು. ನೋಸಿಂಗ್ ಅಂದ್ರೆ ಪಾಲಿಶ್ ಮಾಡೋದು ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಈ ತರ ಇದೆಯಲ್ಲ, ಇದನ್ನ ಪಾಲಿಶ್ ಮಾಡೋದನ್ನ ನೋಸಿಂಗ್ ಅಂತ ಹೇಳ್ತೀವಿ ನಾವು. ಸರಿ ಸರಿ. ಇದು ಹಿಂಗ್ ಮಾಮೂಲಿ ಹಾಕೋದು, ನೋಸಿಂಗ್ ಮಾಡೋದು ಪಾಲಿಶ್ ಬರೋದು. ಆಫ್ ರೌಂಡ್ ಫುಲ್ ರೌಂಡ್ ಅಂತ ಬರುತ್ತಲ್ಲ, ಆ ತರ ಮಾಡ್ಬೋದು. ಇದು ಸೈಜ್ ಬಂದು 5 ಕಾಲಿಗೆ 4 ಅಡಿ ಬರುತ್ತೆ. ಓಕೆನಾ? ಸ್ಟ್ಯಾಂಡರ್ಡ್ ಸೈಜ್ ಇದೆ. ಸ್ಟ್ಯಾಂಡರ್ಡ್ ಸೈಜ್. ಇದರಲ್ಲಿ 5x4 ಅಲ್ಲೂ ಬರುತ್ತೆ, 4x8 ಇದೆ, 4x8 ಇದೆ, 2.5x10 ಇದೆ, 2.5x8 ಇದೆ. ಇದರಲ್ಲಿ ಮ್ಯಾಟ್ ಫಿನಿಶ್ ಬರುತ್ತೆ. ಇದು ಈಗ ನೀವು ನೋಡ್ತಾ ಇದ್ರಲ್ಲ, ಇದೆಲ್ಲ ಮ್ಯಾಟ್ ಫಿನಿಶ್. ಇದೆಲ್ಲ ಮ್ಯಾಟ್ ಫಿನಿಶ್. ಅದೆಲ್ಲ ಗ್ಲಾಸಿ ಇದೆಲ್ಲ ಈ ಕಡೆ ಇದೆ. ಒಂದೇ ಸೈಜ್ ಅಲ್ಲಿ ಹಾಕಿದೀವಿ ನೋಡಿ. ಒಂದೇ ಸತಿ ನೀವು ಇಲ್ಲಿ ಬಂದ್ರೆ ಅಲ್ಲಿ ಗ್ರಾನೈಟ್, ಇಲ್ಲಿ ವಿಟ್ರಿಫೈಡ್, ಹೌದು, ಮತ್ತೆ ಲಪೋತ್ರ, ಆಂಟಿಸ್ಕಿಡ್ ಲಪೋತ್ರ, ಮತ್ತೆ ಅಲಸ್ಕಾ ಮೆಟೀರಿಯಲ್, ಇವೆಲ್ಲ ನಮ್ಮಲ್ಲಿ ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಒಂದೇ ಜಾಗದಲ್ಲಿ ಎಲ್ಲ ಸೆಲೆಕ್ಷನ್ ನಿಮ್ಗೆ ಖಂಡಿತ ಸಿಗುತ್ತೆ. ಈವನ್ ಕಿಚನ್ ಸ್ಲ್ಯಾಬ್ಗೂ ಅಷ್ಟೇ. ಕ್ವಾಡ್ಸು ಇದೆ ಅಲ್ಲ, ಸೆಲೆಕ್ಷನ್ಸ್ ಇದೆ, ಮತ್ತೆ ಆಪ್ಷನ್ಸ್ ಇದೆ. ಒಂದ್ಸತಿ ಎಂಟ್ರಿ ಕೊಟ್ರೆ ನಿಮ್ಗೆ ಖಂಡಿತವಾಗ್ಲೂ ಮನೆಗಾಗೋ ಎಲ್ಲ ಐಟಮ್ಸ್ ಸಿಗುತ್ತೆ ಅಂತ ನಾವು ಹೇಳ್ತೀವಿ. ಹೌದು, ಖಂಡಿತ. ನೋಡಿ ಈ ತರ ಒಂದು ತುಂಬಾ ಕಡೆ ನಾನು ನೋಡ್ತಾ ಇದ್ದೀನಿ. ಇದು ಆಕ್ಚುಲಿ ವುಡ್ ಡಿಸೈನ್ ಅಂತ ಹೇಳಿ. ಆಕ್ಚುಲಿ ಫಸ್ಟ್ ವುಡ್ ಡಿಸೈನ್ ಜನ ಹಾಕ್ತಿದ್ರು, ಬಟ್ ಅದ್ರಲ್ಲಿ ಏನಂದ್ರೆ ವಾಶಬಲ್ ಮಾಡಂಗಿಲ್ಲ, ಒದ್ದೆ ಬಟ್ಟೆಲಿ ಒರೆಸ್ಬೇಕು, ಉಬ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಇದೇನಾಯ್ತು, ಟೈಲ್ಸ್ ಅಲ್ಲೇ ಬಂದ್ಬಿಟ್ಟಿದೆ. ವುಡನ್ ಹಾಕಿದ್ರೆ ಅದನ್ನ ಮಾಡಕ್ಕಾಗಲ್ಲ. ಸೊ ವುಡನ್ ಫಿನಿಶಿಂಗ್ ಅಲ್ಲೇ ಇವಾಗ ಇದರದೆಲ್ಲ ಫುಲ್ ಬಾಡಿ ಟೈಲ್ಸ್ ಅಲ್ಲೇ ಬಂದಿದೆ. ಸೊ ಇವಾಗ ತುಂಬಾ ಕಡೆ ನೋಡ್ಬೋದು, ರೂಮ್ಗಳಲ್ಲಿ ಒಂದೊಂದು ರೂಮ್ಗಳಲ್ಲಿ ಇದೇ ತರ ಸೆಲೆಕ್ಷನ್ ತಗೋಬಹುದು. ಸೊ ಇದ್ರಲ್ಲಿ ಕಲರ್ಸ್ ಕೂಡ ಇದಾವಲ್ಲ ಮೇಡಮ್? ಇದರಲ್ಲಿ 2 ಬಂದಿರೋ ಸರ್. ವುಡನ್ ಇದರಲ್ಲಿ 2 ಕಲರ್ ಇದೆ ನಿಮಗೆ. ಇದೊಂದಿದೆ. ಇದು ಸೈಜ್ ಬಂದು 2.5 × 10 ಅಡಿ ಬರುತ್ತೆ. ಇದು ಓಕೆ, 2.5 × 10 ಅಡಿ ಇದೆ ಇದು. ಸರಿ ಸರಿ. ಇವೆಲ್ಲ ಅದೇನೆ ನೋಡಿ. ಇದೆಲ್ಲ ಇಲ್ಲಿವರೆಗೂ ಇದೆ. ಇದೆಲ್ಲ ಫುಲ್ ಮ್ಯಾಟ್ ಫಿನಿಶ್. ಇದೆಲ್ಲ ಮ್ಯಾಟ್ ಫಿನಿಶ್. ಹೌದು ಸರಿ. ಈಗ ಆಕ್ಚುಲಿ ನಿಮ್ಗೆ ನಾನು ಹೇಳಿದೆ 4 ಸೈಜ್ ಅಲ್ಲಿ ಬರುತ್ತೆ ಅಂತ. 5x4, 2.5x8, 4x8 ಅಂಡ್ 2.5x10. 10s. ಆಕ್ಚುಲಿ ಇದೂ ಅಷ್ಟೇ ಸರ್. ಫ್ಲೋರಿಂಗ್ ಅಂತಾನೆ ಅಲ್ಲ, ಫ್ಲೋರಿಂಗ್ ಆಗಿರ್ಬೋದು, ಕಿಚನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಕ್ಲಾಡಿಂಗ್ ಆಗಿರ್ಬೋದು, ರೂಮ್ಗಳಿಗಾಗಿ ಎನಿವೇರ್ ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಇವನ್ ಕ್ಲಾಡಿಂಗ್ ಹಾಕಿದ್ರೆ ಬಿಸಿಲು ಡೌನ್ ಆಗುತ್ತೋ ಏನೋ, ಬಿಸಿಲು ಕಲರ್ ಶೇಡ್ ಆಗುತ್ತೇನೋ, ಆ ತರ ಎಲ್ಲ ಏನು ಇಲ್ಲ. ಇಲ್ಲ ಸರ್, ಆ ತರ ಎಲ್ಲ ಏನೂ ಆಗಲ್ಲ. ನೀಟಾಗಿ ಬರುತ್ತೆ. ಒಳ್ಳೆ ಗ್ರೂಪ್ ಕೊಟ್ಟು ನೀಟಾಗಿ ಅವನು ಲೇಯಿಂಗ್ ಮಾಡೋನು ಕರೆಕ್ಟಾಗಿ ಹಾಕಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಗ್ರಾನೈಟ್ಗಿಂತ ಇದ್ರಲ್ಲಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಖಂಡಿತ. ಇದು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದನ್ನ ಇವರು ಲೇಬರ್ಗಳು ಕರೆಕ್ಟ್ ಹಾಕೋದು. ಹೌದು, ಡಿಪೆಂಡ್ ಆನ್ ಲೇಯಿಂಗು ಇರುತ್ತೆ ಸರ್. ಆಕ್ಚುಲಿ ಬೆಂಡ್ ಎಲ್ಲ ಇತ್ತು ನೋಡಿ ತೆಗಿಯೋದು ಎಲ್ಲ ಮಾಡಬೇಕು ಅಂದ್ರೆ ಲೇಯಿಂಗ್ ಇಂಪಾರ್ಟೆಂಟ್ ಆಗುತ್ತೆ ಮೈನು. ಯಾಕಂದ್ರೆ ನಾವು ಮೆಟೀರಿಯಲ್ ಚೆನ್ನಾಗಿರೋದೇ ಕೊಟ್ಟಿರ್ತೀವಿ. ಕೆಲವರು ಕೆಲಸ ಗೊತ್ತಿಲ್ಲದೆ ಮಾಡಿ ಅಯ್ಯೋ ಇದು ಸರಿಯಾಗಿ ಬಂದಿಲ್ಲ, ನೋಸಿಂಗ್ ಮಾಡಕ್ ಬರಲ್ಲ ಅಂತ ಸ್ವಲ್ಪ ಹೇಳ್ತಾರೆ. ಬಟ್ ಮೆಟೀರಿಯಲ್ ನಾವು ಒಂದು 4 years ಇಂದ ಕೊಡ್ತಾ ಇದೀವಿ. ಇದುವರೆಗೂ ನಮ್ಗೆ ಏನು ಕಂಪ್ಲೇಂಟ್ಸ್ ಬಂದಿಲ್ಲ. ಓಕೆ, ಒಂದ್ ಸ್ವಲ್ಪ ಮುಂದ್ಗಡೆಯಿಂದ ತೋರಿಸ್ಬಿಡೋಣ ಮೇಡಮ್ ಯಾವ ತರ ಬರುತ್ತೆ. ಇದೆಲ್ಲ ನೋಡಿ 2.5 ಅಡಿಯಲ್ಲಿ ಗ್ಲಾಸಿ ಇದೆಲ್ಲ. ನಿಮ್ಗೆ ಅಲ್ಲಿ ತೋರಿಸಿದ್ದು ಮ್ಯಾಟ್ ಫಿನಿಶ್ ತೋರಿಸ್ತೆ, ಇದೆಲ್ಲ ಗ್ಲಾಸ್. ಇದೆಲ್ಲ ಗ್ಲಾಸ್. ಇದನ್ನ ನೀವು ಬಾತ್ರೂಮ್ ವಾಲ್ಸ್ ಆಗಿರ್ಬೋದು, ಫ್ರಂಟ್ ಬಾತ್ರೂಮ್ ವಾಲ್ಸ್ಗೆಲ್ಲ ಹಾಕ್ಬೋದಲ್ಲ, ಎಲ್ಲಿಗೆ ಬೇಕಾದ್ರೂ ಹಾಕ್ಬೋದು. ಆಕ್ಚುಲಿ ಇದು ನಮಗೆ ಈಗ ನಿಮಗೆ 170 ಇಂದ ಸ್ಟಾರ್ಟ್ ಆಗುತ್ತೆ. ಈ ನಿಮಗೆ ಸ್ಮಾರ್ಟ್ ಮಾರ್ಬಲ್ ಅಂತ ಹೇಳಿ ಬಂದಾಗ 170 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ಹಿಡಿದು 250 ವರೆಗೂ ಬರುತ್ತೆ, 260-70 ವರೆಗೂ ಬರುತ್ತೆ. 260-70 ಬರುತ್ತೆ. ಡಿಪೆಂಡ್ ಆನ್ ಸೈಜಸ್. ಸೊ ಇದನ್ನ ನೋಡಿದ್ರೆ ಇವಾಗ ಇದು ಏನು ಬಂದಿದೆಯಲ್ಲ ಮೇಡಮ್, ಇದು ಇವಾಗ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತಾ ಹಾಕುವಾಗ? ಇಲ್ಲ, ಇದು ಕಂಟಿನ್ಯೂಟಿ ತರ ಇಲ್ಲ, ಮಾಮೂಲಿ ತರನೇ ಬರುತ್ತೆ. ಕಂಟಿನ್ಯೂಟಿ ಬರೋ ಅಂತದ್ದು ಮೆಟೀರಿಯಲ್ ಅಂದ್ರೆ ಇಲ್ಲ ಹಾಕಿದ್ರು ನೋಡಿ, ಅದನ್ನ ಬುಕ್ ಮ್ಯಾಚಿಂಗ್ ಅಂತ ಹೇಳ್ತೀವಿ ನಾವು. ಬುಕ್ ಮ್ಯಾಚಿಂಗ್ ಅಲ್ಲಿ ಇದು ನಿಮಗೆ ಕಂಟಿನ್ಯೂಟಿ ಹಿಂಗೇ ಕೊಡ್ಬೇಕು ನಾವು. ಓಕೆ, ಸೊ ಅದೇ ತರನೇ ಸಿಗುತ್ತಾ ನಿಮ್ಮ ಹತ್ರ? ಸಿಗುತ್ತೆ. ಇದು ಎ ಬಿ ತುಂಬಾ ಕಡೆ ಇವಾಗ ನೋಡಿ, ಇವಾಗ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಟಿ ಇರಲ್ಲ ಸರ್. ಒನ್ ವೀಕ್ ನೀವು ಟೈಮ್ ಬೇಕು. ಇಲ್ಲ, ನಾವು ಕೊಡ್ಬೇಕಾದ್ರೆ ನಾವು ಟೈಮ್ ತಗೊಂಡು, ಒಂದ್ ವೇಳೆ ಇರ್ಲಿಲ್ವಾ ಟೈಮ್ ತಗೊಂಡು ನಾವು ಕೊಡ್ತೀರಲ್ವಾ? ಆಕ್ಚುಲಿ ಸೈಜ್ ಬಂದು 2.5x8 ಅಲ್ಲಿ ಬರುತ್ತೆ. 2.5x8 ಸರಿ. ಬುಕ್ ಮ್ಯಾಚ್ ಅಲ್ಲಿ ಇನ್ನೊಂದು ಮೆಟೀರಿಯಲ್ ಇದೆ 4x6 ಅಲ್ಲಿ. ಓಕೆ, ಅಲ್ಲಿದೆ ನೋಡಿ, ಅದು ತುಂಬಾ ಚೆನ್ನಾಗಿದೆ. ಈ ತರ ಒಂದು
ಇದು ಅಷ್ಟೇ ಆಕ್ಚುಲಿ ಬುಕ್ ಮ್ಯಾಚಿಂಗ್ ಅಂತ ಹೇಳ್ತೀರಲ್ಲ ಆ ಥರ ಮ್ಯಾಚಿಂಗ್ ಆಗಿ ಬರುತ್ತೆ. ಇದು ಬುಕ್ ಮ್ಯಾಚಿಂಗ್ ಬರುತ್ತೆ ನೋಡಿ ಇದೇನಿರುತ್ತೆ ಗೊತ್ತಾ ಈಗ ಈ ಥರ ಬರುತ್ತೆ. ನನ್ನ ಹತ್ರ ಫೋಟೋ ಇದೆ ಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬುಕ್ ಮ್ಯಾಚಿಂಗ್ ಬರುತ್ತೆ. ಓಕೆ ಯಾಕೆ ಗೊತ್ತಾ ಇದು ಕಂಟಿನ್ಯೂಟಿ ಇದ್ದಾಗ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಕಟ್ಟಾಗಿ ಬರುತ್ತೆ. ಯಾಕಂದ್ರೆ ಸ್ವಲ್ಪ ಇದೆಲ್ಲ ಇಟಾಲಿಯನ್ ಮಾರ್ಬಲ್ ಲುಕ್ಕಲ್ಲಿ ಬರೋದ್ರಿಂದ ಸ್ವಲ್ಪ ಇಷ್ಟ ಆಗುತ್ತೆ. ಇಟಾಲಿಯನ್ ಮಾರ್ಬಲ್ ಕೆಲವರು ಕಾಸ್ಟ್ಲಿ ಅನ್ಸುತ್ತೆ, ಅದಕ್ಕೆ ಮತ್ತೆ ಡಿಪಾಲಿಶ್ ಮಾಡಿಸ್ಬೇಕು ಆಫ್ಟರ್ 10 years ಆರ್ 7 years ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಬಟ್ ಇದರಲ್ಲಿ ಒಂದ್ಸತಿ ಲೇ ಮಾಡಿದ್ಮೇಲೆ ಮುಗೀತು, ಇದಕ್ಕೆ ಮತ್ತೆ ಪಾಲಿಶ್ ಬೇಕು ಅಂತ ಇಲ್ಲ. ನ್ಯಾಚುರಲ್ ಹಂಗೆ ಹೌದು, ಏನಿದೆಯೋ ಅದೇ ಥರ ಮಾಡ್ಕೊಳ್ಳೋದು. ಸ್ಮಾರ್ಟ್ ಮಾರ್ಬಲ್ ಅಲ್ಲಿ ವೆರೈಟೀಸ್ ಏನಿದೆ ಅನ್ನೋದನ್ನ ನೀವು ಫೋಟೋ ತಗೊಳ್ಳಿ. ವೀಕ್ಷಕರೇ ಇಲ್ಲೂ ನೋಡ್ತಿರ್ಬೋದು, ಇದು ತುಂಬಾ ಆನೆಕ್ಸ್ ಮಾರ್ಬಲ್ ಟೈಪ್ ಅಲ್ಲಿ ಬಂದಿರುತ್ತೆ. ನಿಮ್ಮ ಹತ್ರ ಆನೆಕ್ಸ್ ಇದೆಯಾ ಮಾರ್ಬಲ್? ಆನೆಕ್ಸ್ ಮಾರ್ಬಲ್ ಇದೆ ನಮ್ಮಲ್ಲಿ, ಇದೆ ಅಲ್ವಾ? ಸೊ ಆನೆಕ್ಸ್ ಮಾರ್ಬಲ್ ತುಂಬಾ ಇವಾಗೆಲ್ಲ ತುಂಬಾ ಜನ ಪೂಜಾ ರೂಮ್ಗೆ ಅಂತ ಹೇಳಿ ಇಲ್ಲ ಮೇಡಮ್, ತುಂಬಾ ಒಂದೊಂದು ಮನೇಲಿ ನೋಡಿದೆ ನಾನು ಈಚೆನೆ ಹಾಕ್ಬಿಟ್ಟಿದ್ದಾರೆ ಅದನ್ನ ಲೈಟಿಂಗ್ಸ್ ಕೊಟ್ಬಿಟ್ಟು ಅದೇ ಜಾಸ್ತಿ ಇರೋರು ಈ ತರ ನೋಡಿ ಸಕದಾಗಿ ಕಾಣಿಸ್ತಾ ಇದೆ. ಇದು ಒಂಥರ ಇದೆಲ್ಲ ನ್ಯಾಚುರಲ್ ಹಿಂಗೆ ಬಂದಿರುತ್ತೆ ಪ್ರಿಂಟ್. ಇದು ಪ್ರಿಂಟ್ ಸರ್, ಇದು ನ್ಯಾಚುರಲ್ ಸ್ಟೋನ್ ಅಲ್ಲ, ಇದು ಫುಲ್ ಬಾಡಿ ಸ್ಮಾರ್ಟ್ ಮಾರ್ಬಲ್ ಹೇಳಿದ್ನಲ್ಲ, ಹೌದು ಆ ಮೆಟೀರಿಯಲ್ ಇದು. ಓಕೆ, ಸಕದಾಗಿದೆ. ಎಷ್ಟಾಗ್ಬೋದು ಮೇಡಮ್? ಇದು ರೇಟ್ ಬಂದು ನಿಮಗೆ 450 ಇದೆ ಸರ್. 450 ಪರ್ ಸ್ಕ್ವೇರ್ ಫೀಟ್. ಓಕೆ. ಸೊ ವೀಕ್ಷಕರೇ, ಪರಿಶ್ರಮ ಕಡೆಯಿಂದ ನಮ್ಮ ಪ್ರಕಾಶ್ ಸರ್ ಇದ್ದಾರೆ, ಓನರು. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ಹಾಯ್ ಸರ್. ಹಾಯ್ ಸರ್, ಫಸ್ಟು ನಾನು ಕೇಳೋದು ಪರಿಶ್ರಮನೇ ಇಡಬೇಕು ಅಂತ ಇದು ಮಾಡಿದ್ರಿ, ಹೆಸರು? ಆ್ಯಕ್ಚುಲಿ ಪರಿಶ್ರಮ ಅನ್ನೋದು ಬರೀ ಹೆಸರಲ್ಲ, ಇದು ಓಕೆ ಇದ್ರಿಂದ ಹಿಂದೆ ತುಂಬ ಶ್ರಮ ಇದೆ. ಆ ಶ್ರಮ ಪಟ್ಟು ಇವತ್ತು ಪರಿಶ್ರಮ ಅಂತ ಮಾಡಿರೋದು. ಪರಿಶ್ರಮ ಗ್ರೂಪ್ ಅಂತಾನೂ ಇಟ್ಬಿಟ್ಟಿದ್ದಾರೆ, ಗ್ರೂಪ್ ಅಂತ. ಪರಿಶ್ರಮ ಗ್ರಾನೈಟ್ ಅಂತ ಫಸ್ಟ್ ಶುರು ಮಾಡಿದ್ದು ನಾವು. ಅದು ಪರಿಶ್ರಮ ಅಂತ ಹೆಸರು ಬಂದಿದ್ದು ಏನಕ್ಕೆ ಅಂತ ಹೇಳ್ತೀನಿ ನಾನು. ನಾನು ಏನಪ್ಪ ಅಂದರೆ ಇನಿಷಿಯಲ್ ಆಗಿ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ಫ್ಯಾಕ್ಟ್ರಿ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೆ. ಗ್ರಾನೈಟ್ ಫ್ಯಾಕ್ಟ್ರಿಲಿ ಕೆಲಸ ಅಂದರೆ ನಾನು ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ. ಗ್ರಾನೈಟ್ ಅಂದರೆ ಕಟ್ಟಿಂಗಿಂದ ಹಿಡ್ದು ಪಾಲಿಶಿಂದ ಹಿಡ್ದು ಪ್ರತಿಯೊಂದು A to Z ನಾಲೆಡ್ಜ್ ಇದೆ ನನಗೆ. ಆ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ದು ಡಿಪಾರ್ಟ್ಮೆಂಟ್ ಎಲ್ಲ ನನಗೆ ಆಲ್ಮೋಸ್ಟ್ ಗೊತ್ತಿದೆ. ಅವಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಂಗೆ ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿ ಒಂದು ಶೋರೂಮ್ ಮಾಡಬೇಕು ಅಂತ ಒಂದು ಆಸೆ ಬಂತು. ಅವಾಗ ಶೋರೂಮ್ ಅಂದರೆ ಆ್ಯಕ್ಚುಲಿ ಇಷ್ಟೊಂದು ದೊಡ್ಡ ಶೋರೂಮ್ ಮಾಡಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಅದು ಅವಾಗ ನಾವು ಮಾಡಬೇಕು ಅಂತಿದ್ದೆ ಒಂದು 4,000-6,000 ಸ್ಕ್ವೇರ್ ಫೀಟಲ್ಲಿ. ಅವಾಗ ನಾವು ಜಾಗನ ಅಪ್ರೋಚ್ ಮಾಡೋಕ್ಕೆ ಹೋದಾಗ 1 ಎಕರೆ ಇದೆ, ತಗೊಳ್ಳಿ ಅಂತ ಹೇಳಿದಾಗ ಓನರು ಆಯ್ತು ಇರಲಿ ಅಂತ ಹೇಳಿ ಅವತ್ತು ಶುರು ಮಾಡಿದ್ದು. ಅವತ್ತು ಶುರು ಮಾಡಿ ಇವತ್ತು ಏನು ಪರಿಶ್ರಮ ನೋಡ್ತೀರೋ ಇದು ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದಿರೋದು. ಇದು 9 ವರ್ಷದ ಪರಿಶ್ರಮದಿಂದ ಪರಿಶ್ರಮ ಆಗಿರೋದು. ಇದು ಒಂದು 4,000 ಸ್ಕ್ವೇರ್ ಫೀಟ್ ಒಂದು ಶೆಡ್ ಮಾಡಿ ಫಸ್ಟ್, ಆಮೇಲೆ ನೆಕ್ಸ್ಟ್ 10,000 ಸ್ಕ್ವೇರ್ ಫೀಟ್ ಮಾಡಿ ಹಂಗೆ ಸ್ಟೆಪ್ ಬೈ ಡೆವಲಪ್ ಮಾಡ್ಕೊಂಡು ಬಂದು ಇವತ್ತು ಆಲ್ಮೋಸ್ಟ್ ನಮ್ಮಲ್ಲಿ ಒಂದು 50,000 ಸ್ಕ್ವೇರ್ ಫೀಟ್ ಅಲ್ಲಿ ಲಾರ್ಜ್ ಆಗಿ ಶೋರೂಮ್ ನ ಮಾಡಿದ್ದೀವಿ. ಸೊ ಯೂಸ್ ಕಲೆಕ್ಷನ್ ಆಪ್ಷನ್ ಕೂಡ ಬರ್ಬೋದು. ಸೊ ನಾನು ಅಷ್ಟೇ ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಿರುವಾಗ ಇಷ್ಟು ದೊಡ್ಡ ಕಲೆಕ್ಷನ್, ಇಷ್ಟು ದೊಡ್ಡ ಶಾಪ್, ಅದು 10 ವರ್ಷದಿಂದ ನಡ್ಸ್ಕೊಂಡು ಬರ್ತಿರೋವಂಥದ್ದು ಒಂದು ಕಂಪ್ನಿ ಅಂತಲೇ ಹೇಳ್ಬೋದು ಅಲ್ವಾ ಸರ್? ಸರ್, ನಿಮ್ಮ ಪರಿಶ್ರಮದಲ್ಲಿ ಇವಾಗ ನಾವು ಗ್ರಾನೈಟ್ ಎಲ್ಲ ತೋರಿಸಿದ್ವಿ, ಇಂಟೀರಿಯರ್ ವರ್ಕು ಮಾಡ್ತೀವಿ, ಎಲ್ಲ ಥರ ವರ್ಕು ಇದೆ ಅಂತ ಹೇಳಿದ್ವಿ. ಇದ್ರ ಬಗ್ಗೆ ಹೆಂಗೆ ನಾವು ಇಂಟೀರಿಯರು ಮಾಡ್ಬೇಕಂದ್ರೆ ಅದ್ರ ಮೇಲೆ ಹೆಂಗೆ ಜಂಪ್ ಆಯ್ತು ಹೇಳ್ತಾ ಇದ್ದೀನಿ ನಾನು. ಪರಿಶ್ರಮ ಗ್ರಾನೈಟ್ ಅಂದರೆ ಈಗ ನೀವು ಇಲ್ಲಿ ನೋಡ್ಬೋದು, ಬೇರೆ ಕಡೆ ಎಲ್ಲ ನೋಡ್ಬೋದು, ಬೇರೆಯವ್ರಿಗಿಂತ ಸೊ ಡಿಫ್ರೆನ್ಸ್. ಬೇರೆಯವ್ರು ಏನು ಮಾಡ್ತಾರೋ ಅದು ನಾನು ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ. ಬೇರೆಯವ್ರಿಗಿಂತ ಯುನಿಕ್ ಅಲ್ಲಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ಯಾವುದೇ ಆಗಲಿ ಗ್ರಾನೈಟ್ ಇವತ್ತು ಮಾರ್ಬಲ್ ಥರ ನಾನು ಒಂದು 8,000 ಸ್ಕ್ವೇರ್ ಫೀಟ್ ಅಲ್ಲಿ ಬುಕ್ ಮ್ಯಾಚ್ ಮಾಡಿ ತೋರಿಸಿದ್ದೀನಿ ನಾನು. ನಮ್ಮಲ್ಲಿ ವೆರೈಟಿ ಆಫ್ ಗ್ರಾನೈಟ್, ಅಲಾಸ್ಕಾ ಮೆಟಲ್ ಅಂತ ಇದೆ, ಗ್ರಾನೈಟ್ ಅಂತ ಇದೆ. ಗ್ರಾನೈಟ್ ಅಲ್ಲೂ 100 200% ಪ್ರೀಮಿಯಂ ಕ್ವಾಲಿಟಿ ಆಫ್ ಗ್ರಾನೈಟ್. ಗ್ರಾನೈಟ್ ಅಲ್ಲಿ ನಾರ್ಮಲ್ ಆಗಿ ಲೈನ್ ಪಾಲಿಶ್ ಮೆಟಲ್, ಹ್ಯಾಂಡ್ ಪಾಲಿಶ್ ಮೆಟಲ್ ಅಂತ ಬರುತ್ತೆ. ನಮ್ಮಲ್ಲಿ A to Z ಲೈನ್ ಪಾಲಿಶ್ ಇರುತ್ತೆ. ಆಮೇಲೆ ಜನಕ್ಕೆ ತುಂಬಾ ಆಪ್ಷನ್ಸ್ ಇರುತ್ತೆ. ಹೌದೌದು, ನಂಬರ್ ಆಫ್ ವೆರೈಟಿ. ನೀವು 100 ರೂಪೀಸಿಂದ ಹಿಡಿದು ಅಪ್ ಟು 1,200 ವರೆಗೂ ಮೆಟಲ್ ಸಿಗುತ್ತೆ. ನಿಮಗೆ ಕಿಚನ್ ಟಬ್ ಇರಲಿ, ಒಂದೇ ಅಸೆಟ್ಸ್ ಅಲ್ಲಿ ಎಲ್ಲ ಬರುತ್ತೆ. ಇದು ಗ್ರಾನೈಟ್ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಕಸ್ಟಮರ್ ಬಂದ್ರಲ್ಲ, ಯಾಕೆ ಗ್ರಾನೈಟ್ ಮಾಡಿದ್ರಲ್ಲ, ನಮ್ಮ ಟೈಲು ಮಾಡ್ಬೋದಲ್ಲ ಅಂತ ಕಸ್ಟಮರೇ ಅಪ್ರೋಚ್ ಮಾಡಿದಾಗ ನಾವೊಂದು ಪರಿಶ್ರಮ ಟೈಲ್ಸ್ ಎಂಪೋರಿಯಂನ ಹುಟ್ಟಾಕ್ತೇವೆ. ಅದಕ್ಕೂ ಅಲ್ಲೇ 5 years ಆಗಿದೆ ಪರಿಶ್ರಮ ಟೈಲ್ಸ್ ಎಂಪೋರಿಯಂ ಅಂತ. 5 years ಆಯಿತು. ಇಲ್ಲಿಂದ ಬಿಟ್ಟು ಒಂದು 1.5 ಕಿಲೋಮೀಟರ್ ಅಲ್ಲಿ ಇದೆ. 1.5 ಕಿಲೋಮೀಟರ್ ಇದೆ ನಮ್ಮ ಶೋರೂಮ್. ಅದು ತುಂಬ ಚೆನ್ನಾಗಿ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮಾಗಡಿ ರೋಡ್ಗೆ ಹೈ ಎಂಡ್ ಶೋರೂಮ್ ಅಂದರೆ ವೆಲ್ ಡಿಸ್ಪ್ಲೇಡ್. ಆಮೇಲೆ ನಮ್ಮ ಸ್ಟಾಫ್ನ ನೀವು ಮಾತಾಡ್ಸ್ಬೋದು. ಕೋಆರ್ಡಿನೇಷನ್ ಕಸ್ಟಮರ್ಗೆ ತುಂಬ ಚೆನ್ನಾಗಿ ಕೊಡ್ತಾರೆ, ಟ್ರಾನ್ಸ್ಪರೆಂಟ್ ಆಗಿ ಏನಿದೆ ಹೇಳ್ತಾರೆ. ಇದನ್ನ ಮಾಡಾದ್ಮೇಲೆ ನೆಕ್ಸ್ಟ್ ಪರಿಶ್ರಮ ಟೈಲ್ಸ್ ಎಂಪೋರಿಯಂ ಮಾಡ್ದೋ ನಾವು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಅದನ್ನು ನಮ್ಮ ಪರಿಶ್ರಮ ಟೈಲ್ಸ್ ಎಂಪೋರಿಯಂ ನಮ್ಮ ವೈಫ್ ನೋಡ್ತಾರೆ.
ನಿಮ್ಮ ವೈಫ್ ನೋಡ್ಕೊಂತಾ ಇರೋದು? ವೈಫ್ ನೋಡ್ತಾರೆ ಅವರು, ಮಂಜುಳಾ ಮೇಡಮ್ ಅಂತ ಅವ್ರು ನೋಡ್ತಾರೆ. ಪರಿಶ್ರಮ ಗ್ರಿಡ್ಡಲ್ಲಿ ನಾನು ಕೂತ್ಕೊಳ್ತೀನಿ, ಮೋಸ್ಟ್ ನಮ್ಮ ಸ್ಟಾಫೇ ನೋಡ್ತಾರೆ. ಏನಿದ್ರು ಮೇಲ್ಗಡೆ ಏನು ಕೆಲಸ ಏನಿರುತ್ತೆ ನಾನು ನೋಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಓನರ್ ಅಲ್ಲ, ನಾನು ಒಂದು ಪರಿಶ್ರಮ ಒಂದು ಮೆಂಬರ್ ಅಷ್ಟೇ. ನಾನು ಓನರ್ ಅಂತ ಏನೋ ಯಾವುದೋ ಟ್ರೀಟ್ ಆಗಲ್ಲ. ಅವ್ರಿಗೇನು ಬೆಲೆ ಇರುತ್ತೋ ನನಗೂ ಅದೇ ಬೆಲೆ ಇರುತ್ತೆ. ಎಲ್ಲರೂ ರೆಸ್ಪೆಕ್ಟಿವ್ಲಿ ನಾವು ಯೋಚನೆ ಮಾಡ್ತೀನಿ. ಆ ಥರ ಮಾಡಿ ಆಮೇಲೆ ಪರಿಶ್ರಮ ಟೈಲ್ಸ್ ಆದಮೇಲೆ ಪರಿಶ್ರಮ ಇಂಟೀರಿಯರ್ಸ್ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ವೈಫ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಚೆನ್ನಾಗಿ ಆಲ್ಮೋಸ್ಟ್ 1 ಇಯರಿಂದ ಮಾಡ್ತಾ ಇದ್ದೀವಿ. ಅದು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಇದಾದ್ಮೇಲೆ ತುಮಕೂರಲ್ಲೂ ಒಂದು ಶೋರೂಮ್ ಇದೆ ನಮ್ಮದು, ಇದೇ ಥರನೇ ಪರಿಶ್ರಮ ಗ್ರಾನೈಟ್ ಆ್ಯಂಡ್ ಟೈಲ್ಸ್ ಅಂತ. ಅದು ಆಲ್ಮೋಸ್ಟ್ ಒಂದು 15,000 ಸ್ಕ್ವೇರ್ ಫೀಟಲ್ಲಿ ಇದೆ. 15,000 ಸ್ಕ್ವೇರ್ ಫೀಟಲ್ಲಿ. ಏನಪ್ಪ ಅಂದರೆ ನಮ್ಮ ಕಾನ್ಸೆಪ್ಟ್ ತುಂಬ ಬೇರೆ ಥರ ಇತ್ತು, ತುಂಬ ಬ್ರಾಂಚಸ್ ಥರ ಮಾಡಬೇಕು ಅಂತ. ಆ್ಯಕ್ಚುಲಿ ನ್ಯಾಚುರಲ್ ಮೆಟಲ್ನ ಅಷ್ಟೊಂದು ನೋಡ್ಕೊಳ್ಳೋದು ತುಂಬ ಕಷ್ಟ. ತುಂಬ ಇರಬೇಕು. ಫ್ರಾಂಚೈಸಿ ಎಲ್ಲ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಮೆಟಲಲ್ಲಿ. ಡಿಪೆಂಡ್ ಅಪನ್ ಅಂದರೆ ಕುತ್ಕೊಂಡೇ ಬಿಸ್ನೆಸ್ ಮಾಡಬೇಕಾಗ್ತದೆ. ಅದರಿಂದ ಇಷ್ಟನ್ನ ಮಾಡಿದ್ದೀವಿ. ಈಗ ಇದರೆಲ್ಲ ಹಿಂದೆ ಶ್ರಮ ಇದೆ, ಶ್ರಮದಿಂದ ಪರಿಶ್ರಮ ಆಗಿರೋದು. ಇವತ್ತವರೆಗೂ 9 ವರ್ಷ ಆಯಿತು. ಕಸ್ಟಮರ್ ಮೌತ್ ಟು ಮೌತ್, ಬಾಯಿಯಿಂದ ಬಾಯಿಗೆ ಅಂತ ಹೋಗಿ ನಮ್ಮಲ್ಲಿ ಕಸ್ಟಮರ್ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇಕಾಗಿದ್ದು ಒಳ್ಳೆ ಮೆಟಲು ಕೂಡ ನಮ್ಮಲ್ಲಿ ಸಾಧ್ಯವಾದಷ್ಟು ಒಳ್ಳೆ ಮೆಟಲ್ನ ಕೊಡ್ತಾ ಇದ್ದೀವಿ. ಯಾಕಂದರೆ ಇದು ನ್ಯಾಚುರಲ್ ಮೆಟಲ್ 100% ಕ್ಲಾರಿಟಿ ಅಂತ ಹೇಳೋಕ್ಕಾಗಲ್ಲ. ಇರೋದ್ರಲ್ಲಿ ಬೆಸ್ಟ್ ಮೆಟಲ್ನ ನಾವು ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ಕೊಡ್ತಾ ಇದ್ದೀವಿ. ವೀಕ್ಷಕರೇ ನೋಡ್ಬೋದು, ಪರಿಶ್ರಮ ಅನ್ನೋದು ಸುಮ್ಮನೆ ಬಂದಿದ್ದಲ್ಲ. ಅವರು ಪರಿಶ್ರಮ ಹಾಕ್ಕೊಂಡೇ ಪ್ರತಿಯೊಂದರಲ್ಲೂ ಕೆಲಸ ಮಾಡ್ಕೊಂಡು ಒಂದು ಇಷ್ಟು ದೊಡ್ಡ ಒಂದು ಸಂಸ್ಥೆ, ಒಂದು ಅಂಗಡಿನ, ಒಂದು ಶೋರೂಮ್ನ ಮಾಡಬೇಕು ಅಂತಂದ್ರೆ ಸುಮ್ಮನೆ ಮಾತಾಡೋದಲ್ಲ. ಸುಮ್ಮನೆ ಕೆಲವ್ರು ಹೇಳ್ಬೋದು ನಾನು ಮಾಡಿಬಿಡ್ತೀನಿ ಬಿಸ್ನೆಸ್ಸು ಅಂತ. ಸೊ ಬಿಸ್ನೆಸ್ ಮಾಡ್ಬೋದು ಖಂಡಿತ, ಅದನ್ನು ಉಳಿಸ್ಕೊಂಡು ಹೋಗೋದು ದೊಡ್ಡ ವಿಷಯ ಆಗುತ್ತೆ. ಸೊ ನೋಡ್ಬೋದು, ಇಲ್ಲಿ ಗ್ರ್ಯಾಂಡ್ ಕೂಡ ಸಿಗುತ್ತೆ ನಿಮಗೆ. ಇಂಟೀರಿಯರ್ ವರ್ಕು, ಮನೆಗೆ ಬೇಕಾಗಿರೋಂಥ ಒಂದು ಮೆಟೀರಿಯಲ್ ಅಂತ ಏನಿದೆಯೋ ಅದು ಪ್ರತಿಯೊಂದು ಒಂದು ಕಡೆ ನೀವು ಬಂತು ಅಂತಂದರೆ, ಒಂದ್ಸಲಿ ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಎಲ್ಲ ಥರ ಮೆಟೀರಿಯಲ್ ಆಗಿರಲಿ, ಮತ್ತು ಕಿಚನ್ಗೆ ಮತ್ತು ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿರಲಿ, ಇಂಟೀರಿಯರ್ಸ್ ಆಗಲಿ, ಗ್ರಾನೈಟ್ ಆಗಿರಲಿ, ಮಾರ್ಬಲ್, ಆನಕ್ಸ್ ಕೂಡ ಇವ್ರ ಹತ್ರ ಇದೆ. ಸೊ A to Z ಎಲ್ಲ ಥರ ಸಿಗುತ್ತೆ. ಅಂದರೆ ಗ್ರೂಪ್ ಮೆಂಬರ್ ಆಗಿಬಿಡ್ಬೋದು ಅಂತಲೇ ಅನ್ಕೋತೀನಿ. ನೀವು ಬನ್ನಿ ನಮ್ಮಲ್ಲಿ, ನೀವು ಬಂದು ನಮ್ಮ ಕಸ್ಟಮರು, ನಿಮ್ಮ ಫ್ರೆಂಡು, ಬ್ರದರು ಆ ಥರನೇ ಟ್ರೀಟ್ ಮಾಡ್ತಾರೆ. ನೀವು ಓಪನ್ ಅಪ್ ಆಗಿ ಮಾತಾಡಿ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನೀವು ಕೇಳಿ, ಈ ಥರ ಬೇಕು ಈ ಥರ ಮೆಟಲ್ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಕೆಲವೊಂದು ಕಡೆ ಲೇಯಿಂಗ್ ಆಗಿರೋ ಫೋಟೋಸು ಕೊಡ್ತಾರೆ. ಅದನ್ನು ಕ್ಲಾರಿಟಿಯಾಗಿ ತೊಗೊಳ್ಳಿ. ಯಾಕೆಂದರೆ ಎಲ್ಲರೂ ಒಂದು ಮನೆ ಕಟ್ಟೋದು ತುಂಬ ಕನಸಿಟ್ಕೊಂಡೇ ಮನೆ ಕಟ್ಟೋದು. ಆ ಕನಸಿಗೆ ನಮ್ಮದೊಂದು ಸಹಕಾರ ಇರಲಿ ಅಂತ ಅಷ್ಟೇ. ನಾನು ಬಿಸ್ನೆಸ್ನ ದುಡ್ಡು ಆ ಉದ್ದೇಶದಿಂದ ಮಾಡಲ್ಲ. ಏನೋ ಒಂದು ಒಳ್ಳೆ ರೀತಿ ಒಳ್ಳೆ ವ್ಯಾಪಾರ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು, ಒಂದು 40-45 ಜನಕ್ಕೆ ಕೆಲಸ ಸಿಗುತ್ತೆ, ಆ ಉದ್ದೇಶದಿಂದ ನಾನು ಶೋರೂಮ ಇದೆಲ್ಲ ಲೀಡ್ ಮಾಡ್ತಾ ಇರೋದು. ನಿಮ್ಮ ಸಹಕಾರನೂ ಇರಲಿ. ನೀವು ಬನ್ನಿ ನಮ್ಮಲ್ಲಿ, ಓಪನ್ ಅಪ್ ಆಗಿ ನೀವು ಬಂದು ಏನು ಬೇಕು ಎಲ್ಲ ಬೇಕು ಅಂತ ಕೇಳಿ, ಯಾವ್ದು ಬೇಕು ಅಂತ ಕೇಳಿದಾಗ ನಿಮ್ಗೆ ಏನು ಸಾಧ್ಯವಾದ ಅಷ್ಟು ನಾವು ಒಳ್ಳೆ ಮೆಟಲ್ನ ಕೊಡೋಷ್ಟು ನಮ್ಮಿಂದ ನಾವು ಪ್ರಯತ್ನ ಪಡ್ತೀವಿ. ಸೊ ಇವ್ರ ಕಡೆಯಿಂದ ಅಂತೂ 100% ಎಫೆಕ್ಟ್ ಇದ್ದೇ ಇರುತ್ತೆ. ಖಂಡಿತ. ನಿಮ್ಗೆ ಯಾವ ಥರ ಬೇಕು ಸರ್, ನನಗೆ ಐಡಿಯಾ ಇಲ್ಲ, ಇಲ್ಲಿ ಹೊರಗಡೆ ಒಂದು ಏನೋ ಕ್ಲೈಡಿಂಗ್ ಏನೋ ಒಂದು ಹಾಕ್ಸ್ಬೇಕು ಅಂತ ಇದೆ, ನಿಮ್ಗೊಂದು ಐಡಿಯಾ ಇರಲ್ಲ, ಇಲ್ಲ ಯಾರನ್ನೋ ಒಬ್ರನ್ನ ನೀವು ಇಂಜಿನನ್ನ ಹುಡುಕ್ತೀರಾ. ಸೊ ಬೇಡ, ಆ ಥರ ಆಗ ಆಪ್ಷನ್ನೇ ಇಲ್ಲ. ಸೊ ಇವ್ರದ್ದೇ ಇಂಟೀರಿಯರ್ ಇರೋದ್ರಿಂದ ಇವ್ರಿಗೆ ನೀವು ಹ್ಯಾಂಡ್ ಓವರ್ ಕೊಟ್ಬಿಡಿ. ಸೊ ಬೆಸ್ಟು ಪ್ರೈಸಲ್ಲಿ, ಬೆಸ್ಟು ಒಂದು ರೇಟಲ್ಲಿ, ಮತ್ತು ಒಳ್ಳೆ ಲುಕ್ಕಲ್ಲಿ, ಪ್ರೀಮಿಯಂ ಕ್ವಾಲಿಟಿಯಾಗಿ ನಿಮಗೆ ಒಂದು ಲೇಬರ್ ಆಗಲಿ ಒಂದು ಹೆಚ್ಚು ಕಮ್ಮಿ ಸರ್ ಯಾವುದು ಫಿಕ್ಸ್ ಅನ್ನೋದು ಯಾವುದೂ ಇಲ್ಲ. ಫಿಕ್ಸ್ ಅನ್ನೋದು ಯಾವುದೂ ಕೂತ್ಕೊಂಡು ನಿಮಗೆ ಫಿಕ್ಸೆಡ್ ಪ್ರೈಸಲ್ಲಿ ಗ್ರಾನೈಟಲ್ಲಿ ಬರಲ್ಲ ಮಿಸ್ಟರ್ ಇವರೇ. ಏನಂತಂದರೆ ಏಜ್ ಅವರೇ, ಡಿಫ್ರೆಂಟ್ ಇರುತ್ತೆ ರೇಟ್ಸಲ್ಲಿ. ಕ್ವಾಲಿಟಿ ಆಫ್ ಮೆಟಲ್ ಒಂದೊಂದು ಲಾಟ್ ಬಂದಂಗೆ ರೇಟ್ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ರೇಟ್ನ ಹೇಳೋದಕ್ಕಾಗಲ್ಲ. ಒಂದೊಂದು ರೇಟು ಜಾಸ್ತಿ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಅದಕ್ಕೆ ಕಲರ್ ವೈಸ್ ನ್ಯಾಚುರಲ್ ಮೆಟಲ್ ಅಲ್ವಾ, ನೀವು ಬ್ಲಾಕ್ ಯೂನಿಫಾರ್ಮಿಟಿ ಆಗಿ ಬರುತ್ತೆ, ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗ್ತದೆ. ಯು ಕ್ಯಾನ್ ಬೆಸ್ಟ್, ನಿಮ್ಗೆ ಏನು ಬೆಸ್ಟ್ ಆಗುತ್ತೆ ಆ್ಯಕ್ಚುಲಿ ಮಿನಿಮಮ್ ಮಾರ್ಜಿನ್ ಒಳ್ಳೆ ಮೆಟಲ್ನ ಕೊಡೋಣ. ನಿಮ್ಗೆ ಒಳ್ಳೆ ಮೆಟಲ್ ಬೇಕು ಅನ್ನೋರು ಪರಿಶ್ರಮನ 100% ವಿಸಿಟ್ ಮಾಡಿ. ಸೊ ಟ್ರಸ್ಟ್ ಮಾಡ್ಕೊಂಡು ಬರೋರು ಖಂಡಿತ ಬನ್ನಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಟ್ರಸ್ಟು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರ. ಯಾಕೆಂದರೆ ಇದೇ ತುಂಬ ಶೋರೂಮ್ ಇದೆ, ಇಲ್ಲ ಅಂತಲ್ಲ, ಎಲ್ಲರೂ ಬಿಸ್ನೆಸ್ ಅವರು ಇನ್ವೆಸ್ಟ್ ಮಾಡಿರ್ತಾರೆ, ಬಿಸ್ನೆಸ್ ಮಾಡಲಿ. ನಿಮಗೆ ಒಳ್ಳೆ ಯೂನಿಕ್ ಸ್ವಲ್ಪ ಒಳ್ಳೆ ಮೆಟಲ್ ಬೇಕು ಅಂದರೆ ಇವನ್ ಬೆಸ್ಟ್ ಬೇರೆಯವ್ರಿಗಿಂತ ಒಳ್ಳೆ ಬೆಸ್ಟ್ ಮೆಟಲ್ ಕೊಡಬೇಕು ಅಂತ ಟ್ರೈ ಮಾಡ್ತೀನಿ. ಕ್ವಾಲಿಟಿ ಬೇಕು ಅನ್ನೋರು ಬರಬೇಕು 100% ಅಲ್ವಾ ಸರ್. ಕ್ವಾಲಿಟಿ ಬೇಕು ಅನ್ನೋರು ಖಂಡಿತ ಬನ್ನಿ. ಯಾಕೆ ಗೊತ್ತಾ, ಇಲ್ಲಿ ಸುಮಾರು ಒಂದು 3-4 ಅಂಗಡಿಗಳು ಇವ್ರದೇ ಅಂತ ನಾನು ಹೇಳಲ್ಲ, ಇಲ್ಲೇ ಬನ್ನಿ ಅಂತ ನಾವು ಯಾರು ಹೇಳಕ್ ಹೋಗಲ್ಲ. ಕಂಪ್ಯಾರಿಸನ್ ತಗೊಳ್ಳಿ, ಎಲ್ಲೂ ನೋಡಿ, ನಮ್ಮ 4 ಕಡೆ ವಿಚಾರಿಸ್ಕೊ ಬನ್ನಿ, ಎಲ್ಲ ಹೋಗುತ್ತೆ. ಯಾಕೆ ಗೊತ್ತಾ, ಇವಾಗ ನಿಮ್ಮ ಗ್ರ್ಯಾಂಡ್ಗಳಲ್ಲಿ ನಿಮಗೆ ಕಟಿಂಗ್ಸ್ಗಳಲ್ಲಿ ಇವ್ರದೆಲ್ಲ ಮಿಷಿನ್ ಕಟಿಂಗ್ಸ್ ಎಲ್ಲ ಬರುತ್ತೆ. ಯಾಕೆ ಗೊತ್ತಾ, ನಿಮ್ಗೆ ಇದರಲ್ಲಿ ಕ್ರ್ಯಾಕ್ ಬರೋ ಅಂಥದ್ದಾಗಿರಲಿ, ಮತ್ತು ಬೆಂಡ್ ಆಪ್ಷನ್ಗಳು ತುಂಬ ಬೆಂಡ್ ಆಪ್ಷನ್ಗಳು ಬರುತ್ತೆ.
ಸೊ ಇವ್ರದಲ್ಲಿ ಇವಾಗ ನಾವು ತೋರಿಸಿರೋ ಪ್ರಕಾರ ನಿಮಗೆ ಎಲ್ಲೂ ಬೆಂಡ್ ಆಪ್ಷನ್ಗಳಲ್ಲೂ ಸಿಗಲ್ಲ. ಮತ್ತು ಕ್ರ್ಯಾಕ್ಗಳು ಅಷ್ಟೇ ಎಲ್ಲೋ ಒಂದು ಕಡೆ 100ರಲ್ಲಿ ಒಂದು 2% ಅಷ್ಟೇ ಕ್ರ್ಯಾಕ್ ಆಪ್ಷನ್ಗಳು ಬರುತ್ತೆ. ಇರೋದು ಏನಿದೆ ಟ್ರಾನ್ಸ್ಪರೆಂಟ್ ಆಗಿ ಹೇಳಿ ನಿಮಗೆ ಗೈಡ್ ಮಾಡಿ ಕೊಡ್ತಾರೆ. ಕ್ರಾಕ್ ಇದ್ರೆ ಇಲ್ಲಿಂದ ಲೆಸ್ ಮಾಡಿ ನಿಮ್ಗೆ ಎಲ್ಲಿದೆ ಕ್ರಾಕ್ ಅಂತ ಹೇಳಿ ಮೆಸರ್ಮೆಂಟ್ ಮಾಡಿ ಅಲೋಯನ್ಸ್ ಕೊಟ್ಟು ಬಿಸ್ನೆಸ್ ಮಾಡ್ತೀವಿ ನಾವು. ಓಕೆ, ಅದ್ರ ಬಗ್ಗೆ ಎಲ್ಲ ನೀವು ಟ್ರಸ್ಟ್ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಎಲ್ಲ ಕಡೆ ಬಿಸ್ನೆಸ್ ಮಾಡ್ತೀರಾ, ನಮ್ಮಲ್ಲಿ ನಮ್ಮ ಹತ್ರನೂ ಬಿಸ್ನೆಸ್ ಮಾಡಿ ಅಷ್ಟೇ. ಒಂದ್ಸರಿ ಬನ್ನಿ, ನೀವು ಬಂದು ನಮ್ಮ ಹತ್ರ ಮಾತಾಡಿ ಒಂದ್ಸರಿ ಮೆಟಲ್ ತೊಗೊಂಡೋದಾಗ ನಿಮಗೆ ಇಷ್ಟ ಆಗ್ತದೆ ಅದು. ಸೊ ವೀಕ್ಷಕರೇ ನೋಡ್ಬೋದು, ಸ್ಕ್ರೀನ್ ಮೇಲೆ ಇವ್ರದ್ದು ನಂಬರ್ ಕೊಟ್ಟಿದ್ದೀನಿ, ಡೈರೆಕ್ಟ್ ಇವ್ರದ್ದೇ ನಂಬರ್ ಇದೆ. ಏನೇ ಒಂದು ಎಂಕ್ವೈರಿ ಬೇಕು ಅಂತ ಹೇಳಿದ್ರೆ, ಇಲ್ಲ ಒಂದ್ಸಲಿ ಬಂದು ನಾನು ವಿಸಿಟ್ ಮಾಡ್ತೀವಿ ಅಂತ ಹೇಳಿದ್ರು ಎನಿ ಟೈಮು ನೀವು ಬರ್ಬೋದು. ಓಕೆ, ಟೈಮಿಂಗ್ಸ್ ಬಂದ್ಬಿಟ್ಟು 9:30ರಿಂದ 6:30ವರೆಗೂ ಇದೆ ಅಲ್ವಾ ಸರ್? 9:30ರಿಂದ 6:30 ಒಳಗಡೆ ನೀವು ಏನಾದ್ರು ಕಾಲ್ ಮಾಡ್ಕೊಂಡು ಏನೋ ಬರೋದಿದ್ರೆ ಒಂದ್ಸಲಿ ಕಾಲ್ ಮಾಡ್ಕೊಬಂದು, ನಾನು ಯಾವತ್ತೂ ಹೇಳ್ತೀನಿ ವೀಡಿಯೋದಲ್ಲಿ ನೋಡೋಕ್ಕೋಗ್ಬಿಡಿ, ಒಂದ್ಸಲಿ ಬಂದು ವಿಸಿಟ್ ಮಾಡಿ. ನಿಮಗೆ ಬೇಕೇ ಬೇಕು ಅಂದಾಗ ಸೊ ಸುಮಾರು ಮಲ್ಟಿಪಲ್ ಕಲೆಕ್ಷನ್ಸು, ಮಲ್ಟಿಪಲ್ ಬ್ರ್ಯಾಂಡ್, ಸುಮಾರು ಗ್ರಾನೈಟ್ ಆಪ್ಷನ್ ಕೂಡ ಇದೆ. ಸೊ ಎಷ್ಟು ಸರ್, ಎಷ್ಟು ಗ್ರಾನೈಟ್ ಆಪ್ಷನ್ ಇದೆ ಅಂತ ಮೋರ್ ದ್ಯಾನ್ 250 ಮೇಲಿದೆ. 250 ಮೇಲಿದೆ. ಸೊ ನಿಮಗೆ ಯಾವ್ದು ತೊಗೋಬೇಕಾದ್ರೆ ನೀವೇ ಕನ್ಫ್ಯೂಷನ್ ಆಗ್ಬಿಡ್ತಾರೆ, ಇದಕ್ಕೆ ಹೋಗ್ಬೇಕಾ ಅದಕ್ಕೆ ಹೋಗ್ಬೇಕಾ ಅಂತ. ಸೊ ಅಲ್ಲ, ಕಸ್ಟಮರ್ ಹೇಳಿದ್ದಾರೆ ಬಿಡಿ, ಕಸ್ಟಮರೇ ನಮ್ಮ ಹತ್ರ ಹೇಳಿದ್ದಾರೆ. ಇವಾಗ ನಾನು ಕಸ್ಟಮರ್ ಒಬ್ರ ಹತ್ರ ಮಾತಾಡಿದೆ, ಸರ್ ಇನ್ನೂ ನೋಡ್ತಾನೆ ಇದೀವಿ ಸರ್, ಯಾವ್ದು ತಗೋಬೇಕಂತ ಗೊತ್ತಿಲ್ಲ ಅಂತ. ಏನಂದ್ರೆ ಕಲರ್ಸ್ ತುಂಬಾ ಕಲರ್ಸ್ ಇದ್ದಾಗ ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ. ನಾವು ಅದಕ್ಕೆ ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಕಲರ್ ನೋಡ್ತಾ ಇದ್ದಾರೆ ಅಂದ್ರೆ ಒಂದು 10 ಕಲರ್ ತೋರಿಸಿ ಅದರಲ್ಲಿ ಫೈನಲ್ ಆಗಿ ಯಾವ್ದಾನ ಒಂದು ಕಲರ್ ಚೂಸ್ ಮಾಡಿ 100% ಕೊಡ್ಬೋದು. ಸೊ ಟ್ರಸ್ಟ್ ಮಾಡ್ಕೊಂಡು ಬರ್ಬೋದು ವೀಕ್ಷಕರೇ. ಪರಿಶ್ರಮ ಅನ್ನೋದು ಸುಮ್ಮನೆ ಅಲ್ಲ, ಪರಿಶ್ರಮ ಗ್ರಾನೈಟ್ ಅಂತ ಉಟ್ಕೊಂಡಿದೆ. ಸೊ ಒಂದ್ಸಲಿ ಬಂದು ಟ್ರಸ್ಟ್ ಮಾಡ್ಕೊಬಂದು ಒಂದ್ಸಲಿ ನೋಡಿ ಎಂಕ್ವೈರಿ ಮಾಡಿ, ಏನೇ ಡೌಟ್ ಇತ್ತು ಅಂದ್ರೆ ಕೇಳಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರೆ. ಬನ್ನಿ ಸರ್.